ನಮಸ್ಕಾರ ವೀಕ್ಷಕರೇ. ಈಗ ನಮ್ಮೊಂದಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯ ಅಧ್ಯಕ್ಷೀಯ ಅಭ್ಯರ್ಥಿ ಆದಂಥ ವೇದ ಬ್ರಹ್ಮ ಶ್ರೀ ಡಾಕ್ಟರ್ ಭಾನುಪ್ರಕಾಶ್ ಶರ್ಮರವರಿದ್ದಾರೆ. ಅವರೊಂದಿಗೆ ಒಂದು ವಿಶೇಷ ವಾಹನ ಸಂದರ್ಶನ ಮಾಡೋಣ. ಅವರು ಬ್ಯುಸಿ ಶೆಡ್ಯೂಲ್ನಲ್ಲೂ ನಮಗೆ ಸಮಯ ಮಾಡಿಕೊಟ್ಟಿದ್ದಾರೆ. ಹಾಗೆ ಅವ್ರ ಕಾರ್ನಲ್ಲೇ ಅವರು ಪ್ರಚಾರದ ಸಮಯದಲ್ಲೇ ಒಂದು ಸಂದರ್ಶನ ಮಾಡ್ತಾ ಇದ್ದೀವಿ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಗುರುಗಳೇ, ಇದು ಚುನಾವಣೆ ಬಗ್ಗೆ ಮಾತಾಡೋದಕ್ಕೂ ಮುನ್ನ ತಮ್ಮ ಬಾಲ್ಯದ ದಿನಗಳ ಬಗ್ಗೆ ಒಂದು ಸ್ವಲ್ಪ ಏನಾದರೂ ತಿಳಿಸಿದ್ರೆ ನಮಗೆ. ನಿಮ್ಮ ಜನನ ಎಲ್ಲಿ ಆಯಿತು, ನಿಮ್ಮ ತಂದೆ ತಾಯಿ, ನಿಮ್ಮ ಒಡಹುಟ್ಟಿದವ್ರ ಬಗ್ಗೆ ಸ್ವಲ್ಪ ಹೇಳ್ಕೊಂಡ್ರೆ ಅನುಕೂಲ ಆಗುತ್ತೆ. ಖಂಡಿತವಾಗಿ. ನಾನು ಬಾಲ್ಯದಲ್ಲಿ ಹುಟ್ಟಿದ್ದು ಶ್ರೀರಂಗಪಟ್ಟಣದಲ್ಲಿ. ನಮ್ಮ ತಂದೆ ಹೆಸರು ವೆಂಕಟೇಶ ಶರ್ಮ, ನಮ್ಮ ತಾಯಿ ವಸಂತಮಣಿ ಅಂತ. ನಮ್ಮ ಪೂರ್ವಜರು ಎಲ್ಲರೂ ಸಹಿತ ತಮಿಳುನಾಡಿನ ಕೊಳ್ಳೇಗಾಲಕ್ಕೆ ಬಂದು ಆಯುರ್ವೇದ ಔಷಧಗಳನ್ನು ಕೊಡ್ತಾಯಿದ್ರು. ನಂತರ ತುಮಕೂರಿನ ದೊಡ್ಡ ನಾರಮಂಗಲ ಅಂತಿದೆ, ಅಲ್ಲಿ ನಮ್ಮ ತಾತ ಅವರೆಲ್ಲ ಇದ್ದರು. ಅಲ್ಲಿಂದ ನಾವು ಬರ್ತಾ ಈ ಕಡೆ ಒಂದು ಅಮೃತೂರು ಮುಖಾಂತರವಾಗಿ ನಾವು ಶ್ರೀರಂಗಪಟ್ಟಣಕ್ಕೆ ನಮ್ಮ ತಂದೆಯವರು ಬಂದರು. ಶ್ರೀರಂಗಪಟ್ಟಣಕ್ಕೆ ನಮ್ಮ ತಂದೆಯವರು ಬಂದಾಗ ಅದು 63-64 ಇಸ್ವಿ ಸಮಯ. ಆವಾಗ ನಮ್ಮ ತಂದೆಯವರು ಯಾಜ್ಞವಲ್ಕಾಶ್ರಮ ಅಂತಿದೆ, ಅಲ್ಲಿ ಪೂಜೆಗೆ ಅವರು ಬಂದರು. ಯಾರು ಇಲ್ಲಿ ಭಾರಿ ತುಂಬ ಅವರು ಹಳೆ ಕಾಲದಂಥ ಸ್ಟ್ರಿಕ್ಟ್, ಅವರು ತುಂಬಾ ಶಿಸ್ತುಬದ್ಧವಾದ ಜೀವನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರು ಅಲ್ಲಿ ಪೂಜೆಯನ್ನು ಮಾಡಿಕೊಂಡಂಥ ಜಾಗದಲ್ಲಿ ಅಲ್ಲೇ ಹಾಗೆ ನಮ್ಮ ತಾಯಿಯವ್ರನ್ನ KRS ಕೃಷ್ಣರಾಜ ಸಾಗರ ನಮ್ಮ ತಾಯಿಯವ್ರದ್ದು ವಿವಾಹ ಆಯಿತು. ಅಲ್ಲೇ ನನಗೊಬ್ಬಳು ಅಕ್ಕ ಇದ್ದಾಳೆ, ಗಾಯತ್ರಿ ಇದ್ದ. ಹಾಗೆ ನನಗೆ ನೆಕ್ಸ್ಟ್ 2ನೇ ಸಲ ನಾನು ಹುಟ್ಟಿದೆ. 3ನೇದು ನನ್ನ ತಮ್ಮ ಹರೀಶ್ ಶರ್ಮ ಅಂತ ಒಬ್ಬ ಇದ್ದಾನೆ. ಅದರಲ್ಲಿ ನಾನು ದೊಡ್ಡ ಮಗನಾಗಿ ಮನೆಯಲ್ಲಿ ನಾನು ಈ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನು ಮತ್ತೆ ಮಾಡಬೇಕು ಅಂತ ಇಚ್ಛೆಪಟ್ಟು ಅವರ ಆಶೀರ್ವಾದದಿಂದ ಅನೇಕ ಕೆಲಸಗಳನ್ನು ಮಾಡ್ತಿದ್ದೇನೆ. ಶ್ರೀರಂಗಪಟ್ಟಣ ಬಾಲ್ಯದಲ್ಲೇ ನಮಗೆ ಉತ್ತಮವಾದ ಸಂಸ್ಕಾರವನ್ನು ನಮ್ಮ ತಂದೆಯವರು ಹಾಕಿಕೊಟ್ಟಿದ್ದಾರೆ. ಯಾಕೆ, ನಮ್ಮ ತಂದೆಯವರು ಉಪಾಧ್ಯಾಯ ವೃತ್ತಿ. ನಮ್ಮ ತಂದೆಯವರು ಅವ್ರಿಗೂ ಅಷ್ಟೇ ವಿಶೇಷವಾಗಿ ಸರ್ಕಾರಿ ಕೆಲಸ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಅವರಿಗೆ. ಅಲ್ಲಿ LS ಅಂತ ಆಗಿನ ಕಾಲದಲ್ಲಿ ಇದ್ದಿತ್ತು, ಅದನ್ನು ಇರೋ ಸೆಕೆಂಡರಿ ಅಂತ ಕರೀತಾರೆ. ಆಗ ಮಾಡಿ ನಮ್ಮ ಊರೇ ಇದೆ, ಶ್ರೀರಂಗಪಟ್ಟಣದ ಮೈಸೂರು ಬೆಂಗಳೂರು ಬ್ರಿಡ್ಜ್ ಇದೆ. ಆವಾಗ ಅದನ್ನು ಪೂಜೆ ಮಾಡಲಿಕ್ಕೆ ಅಂತ 63-64ರಲ್ಲಿ ನಮ್ಮ ತಂದೆಯವ್ರನ್ನ ಒಂದು ಕರೆದಿದ್ರು. ಪೂಜೆಗೆ ಹೋದಾಗ ಮಾತಾಡ್ತಾ, ಏನಪ್ಪ ಮಗು ಏನು ಮಾಡ್ತಿದ್ಯಾ ಅಂದಾಗ, ಈ ಥರ LS ಆಗಿದೆ ಅಂಥೇಳಿ, ಅಮೂಲ್ದಾರೆ ಬನ್ರಿ, ಇವರು ನೋಡ್ರಿ ಶರ್ಮಾ ಅಂತ, ವೆಂಕಟೇಶ್ ಶರ್ಮಾ ಅಂತ, ಇವ್ರಿಗೊಂದು ಕೆಲಸ ಕೊಡ್ರಿ ಅಂತ ಹೇಳಿ ಆವಾಗಿನ ಕಾಲದ ಪೂಜೆಗೆ ಹೋದಾಗ ನನಗೆ ತಂದೆಯವ್ರಿಗೆ ಕೆಲಸ ಕೊಡಿಸಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳಿ ಅವಾಗ ಕೆಲಸ ಆಗಿದ್ದು. ಯಾಕೆಂದ್ರೆ ಅವರು ತುಂಬ ಎಲ್ಲ ಕಡೆಯೂ ಸಹಿತ ಪ್ರಖ್ಯಾತರಾಗಿದ್ದರು. ಪೂಜೆ ಪುರಸ್ಕಾರ ಅವಾಗಿಲ್ಲದೆ ಚಿಕ್ಕ ವಯಸ್ಸಿಂದಲೂ ಮಾಡ್ತಾಯಿದ್ರು. ನಂತರ ಅವ್ರ ಕೆಲಸ ಸೇರಿಕೊಂಡು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ಶತಕೋಟಿ ಶ್ರೀರಾಮ ಮಂದಿರ ಅಂತಿದೆ, ಅಲ್ಲೂ ಸಹ ಪೂಜೆಗಳನ್ನು ಮಾಡ್ತಿದ್ರು. ಆವಾಗಲೇ ಶೃಂಗೇರಿ ಗುರುಗಳು 64ನೇ ಇಸ್ವಿಯಲ್ಲಿ ದೊಡ್ಡ ಯಾಗ ನಡೀತಲ್ಲಿದ್ದು. ಆ ಯಾಗದಲ್ಲಿ ನಮ್ಮ ತಂದೆಯವರು ಭಾಗವಹಿಸಿ ಅಲ್ಲಿ ಗುರುಗಳು ಬಂದಾಗ ಪಾದ ಪೂಜೆ ಮಾಡಬೇಕಾಗಿತ್ತು. ಶೃಂಗೇರಿಯಲ್ಲಿ ಬಹಳ ವಿಶೇಷವಾಗಿ ಅವಾಗ ಅಭಿನವ ವಿದ್ಯಾತೀರ್ಥರು ಬಂದಿದ್ದರು, ಮಹಾರಾಜರು ಬಂದಿದ್ದರು. ಆಗ ಯಾರು ಪಾದ ಪೂಜೆ ಮಾಡೋದು ಹಂಗೆ ಶಿಖೆಯರವ್ರು ಮಾಡಬೇಕು ಅಂತ ಬಂತು. ಆಗ ಇಡೀ ನಮ್ಮ ತಂದೆಯವರೊಬ್ಬರೇ ಅವರು ಶಿಖೆ ಇದ್ದಂಥವ್ರು. ಅವರು ಪೂಜೆಗಳನ್ನು ಮಾಡಿದ ಆಶೀರ್ವಾದ ಫಲದಿಂದ ಇವತ್ತಿನ ಅಲ್ಲಿಂದ ನಾವು ಬೆಳವಣಿಗೆ ಪ್ರಾರಂಭ ಆಯಿತು. ಅಲ್ಲೇ ನಾನು ವಿದ್ಯಾಭ್ಯಾಸವನ್ನು ಅಲ್ಲೇ ಇರತಕ್ಕಂಥ ಶಾಲೆಗಳಲ್ಲಿ ಓದ್ತಾ ಇದ್ದೆ. SSLCವರೆಗೂ ಸಹಿತ ಅಲ್ಲಿ ಓದಿ. ನಂತರ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಇಷ್ಟ. ಯಾಕೆಂದರೆ ನನ್ನ ಚಿಕ್ಕ ವಯಸ್ಸಲ್ಲೇ ಅಮರ ಶಬ್ದ ಇವೆಲ್ಲವನ್ನ ವೆಂಕಟರಮಣ ಶಾಸ್ತ್ರಿಗಳು ಅಂತ ಅವ್ರು ಹೇಳ್ಕೊಡ್ತಾ ಇದ್ರು. ಹಾಗೆ ಬಾಲಗಣಪತಿ ಭಟ್ ಅಂತ ಚಿಕ್ಕ ಸಂಸ್ಕೃತ ಅಧ್ಯಯನನೂ ಅವ್ರ ಹತ್ರ ಮಾಡ್ತಾ ಇದ್ದೆ. ಹಾಗೆ ನಮಗೆ ವೇದಾಧ್ಯಯನ ಕಡೆ ಗಮನ ಇದ್ದರಿಂದ ಪೂಜೆ ಪುನಸ್ಕಾರವನ್ನು ಮಾಡಿ ಬೆಂಗಳೂರಿನ ಮಾಗಡಿ ಕರ್ಣಿಕರ ಪಾಠಶಾಲೆ ಅಂತಿದೆ, ಅಲ್ಲಿ ನಾನು ಅಧ್ಯಯನವನ್ನು ಮಾಡಿದೆ. 4 ವರ್ಷ ಪೂರ್ವ ಮತ್ತು ಅಪರ ಪ್ರಯೋಗವನ್ನು ನನಗೆ ವೆಂಕಟೇಶ ಶಾಸ್ತ್ರಿಗಳು ಮತ್ತು ನರಸಿಂಹ ಶಾಸ್ತ್ರಿಗಳು ಅಂತೇಳಿ ಇಬ್ಬರು ಪಾಠ ಹೇಳ್ಕೊಟ್ರು. ಹಾಗೆ ನಾನು ಕೋಡೂರು ಕೃಷ್ಣ ಜೋಯಿಸರು ಅಂತ ಅವರ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ಇಲ್ಲಿ ಬರ್ತಾ ಇದ್ದೆ. ಹಾಗೆ ಕಲ್ಯಾಣ ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನವರು ಸಂಸ್ಕೃತ ಹೇಳ್ಕೊಡ್ತಾ ಇದ್ರು. ಹೀಗಾಗಿ ಅನೇಕ ಜನರಿಂದ ಅಭ್ಯಾಸ ಮಾಡಿದೆ. ಆ ಪಾಠಶಾಲೆಯಲ್ಲಿ 4 ವರ್ಷಗಳ ಕಾಲ ಅಧ್ಯಯನ ಮಾಡಿ ನನಗೂ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಅದೆಲ್ಲ ತೆಗೆದುಕೊಂಡು ನಂತರ ನನ್ನ ವಿದ್ಯಾಭ್ಯಾಸ ಮುಂದುವರಿತು. ಅದು ಕೊಪ್ಪಾದ ಬಾಲಗೋಪಾಲ್ ಅಂತ ಇದ್ದಾರೆ ಅಂತ ಹೇಳಿ ಅವರನ್ನು ನೋಡೋಕೆ ಹೋದೆ. ಅವ್ರ ಹತ್ರ ಸುಮಾರು 12 ವರ್ಷಗಳ ಕಾಲ ಜ್ಯೋತಿಷಾಭ್ಯಾಸವನ್ನು ನಾನು ಹೋಗಿ ಬಂದು ಅವ್ರ ಮಲ್ಲಿ ಇದ್ಕೊಂಡು ತೋಟದ ಮನೆ ಅಂತಿತ್ತು ಅಭ್ಯಾಸವನ್ನು ಮಾಡಿ ನಂತರ ನನ್ನ ಜೀವನ ಪ್ರಾರಂಭ ಆಗಿ ತುಂಬ ದೊಡ್ಡವ್ರನ್ನೆಲ್ಲ ಭೇಟಿ ಮಾಡುವಂಥ ಸಂದರ್ಭ ಬಂತು. ಯಾಕೆಂದರೆ 87ನೇ ಇಸ್ವಿಯಲ್ಲಿ ನಮಗೆ ವಿಶೇಷವಾಗಿ ರಾಜೀವ್ ಗಾಂಧಿ ಮನೆಯಲ್ಲಿ ವಿಶೇಷವಾದಂಥ ಒಂದು ಯಾಗ ನಡೀತು, ಅತಿರುದ್ರ ಮಹಾಯಾಗ ಅಂತ, ನವರಾತ್ರಿ ಸಮಯದಲ್ಲಿ.
ಅದರ ಜವಾಬ್ದಾರಿನ ರಾಮಶೇಷ ಶರ್ಮಾ ಮತ್ತು ಶ್ಯಾಮ್ ಭಟ್ರು ನಾನು ಸಹಿತ ಅವ್ರ ಜವಾಬ್ದಾರಿ ಕೊಟ್ಟಿದ್ದರು. ಮೈಸೂರಿಂದ ಹಲವಾರು ಪುರೋಹಿತರುಗಳನ್ನು ನಾನು ಕರ್ಕೊಂಡೋಗಿದ್ದೆ. ಇದು ಡೆಲ್ಲಿ ಸಫ್ದರ್ಜಂಗ್ ಅಂತ ಅಲ್ಲಿ ನಡೆದಂಥ ಮಹಾನ್ ಯಾಗ. ಆ ಯಾಗದಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಅಲ್ಲಿಂದ ನನಗೆ ಅದು ನೋಡಿ ನಾನು ಒಂದು ಯಾಗ ಮಾಡಬೇಕು ಈ ಥರದ್ದಂತ ರಾಜೀವ್ ಗಾಂಧಿ ಮಲ್ಲೇ ನಡೆದಿದ್ದ ಯಾಗ ಅದು ನೋಡಬೇಕು ಅಂತ. ಹಾಗೆ ನಮ್ಮ ಗೋಪಾಲ್ ಕೃಷ್ಣ ಶರ್ಮಾ ಅಂತಾರೆ, ಅವರು ಈಗ ಮಾಧ್ಯಮದಲ್ಲೆಲ್ಲ ಬರ್ತಾರೆ, ಅವರು ಇದ್ದರು. ಅದನ್ನು ನೋಡಿ ಮಾಡಬೇಕು ಅಂತ ಶ್ರೀರಂಗಪಟ್ಟಣಕ್ಕೆ ನಾನು ಬಂದು ಯೋಚನೆ ಮಾಡಿದೆ. ನಂತರ ಅದನ್ನು ಸಂಕಲ್ಪ ಮಾಡಿದ್ದೆ. ಅದು ನೆರವೇರಿದ್ದು 1995ನೇ ಇಸ್ವಿ ಫೆಬ್ರವರಿ ತಿಂಗಳು 2ನೇ ತಾರೀಕಿಂದ 12ನೇ ತಾರೀಕುವರೆಗೆ ಅತಿರುದ್ರ ಮಹಾಯಾಗ ಅಂತ ನನ್ನ ಚಿಕ್ಕ ವಯಸ್ಸಲ್ಲಿ 22ನೇ ವಯೋಮಾನದಲ್ಲೇ ಮಾಡಿದ್ದೆ ನಾನು. ಆದ್ದರಿಂದ ನಾನು ಅನೇಕ ಯಜ್ಞ ಯಾಗ ಹೋಮ ಮಾಡೋದ್ರ ಬಗ್ಗೆ ಮತ್ತು ಧಾರ್ಮಿಕ ಕೆಲಸಗಳನ್ನು ಮಾಡುವ ಬಗ್ಗೆ ನನಗೆ ತುಂಬ ಆಸಕ್ತಿ ಜಾಸ್ತಿ. ಆದ್ದರಿಂದ ಬಾಲ್ಯದಲ್ಲಿ ನನಗೆ ಅನೇಕ ಜನರು ನನ್ನ ಸ್ನೇಹಿತರಾದಂಥ ಕೃಷ್ಣ ಭಟ್ ಅಂತಿದ್ದಾರೆ, ಅವರು ನನಗೆ ತುಂಬ ಬೇಕಾದಂಥವರು. ಎಲ್ಲ ಥರದಲ್ಲೂ ನನಗೆ ಬಾಲ್ಯದಿಂದ ನನಗೆ ಸ್ನೇಹ, ಪ್ರತಿಯೊಂದರಲ್ಲೂ ಕೈ ಜೋಡಿಸಿ ಎಲ್ಲ ಥರದಲ್ಲೂ ಅವರು ನನಗೆ ಸಹಾಯವನ್ನು ಮಾಡಿಕೊಂಡು ಬಂದಿದ್ದಾರೆ. ನಾನು ಮತ್ತು ಕೃಷ್ಣ ಭಟ್ ಅನ್ನೋರು ಬಹಳ ಸ್ನೇಹಿತರು. ಆದ್ದರಿಂದ ಹೀಗೆ ನನ್ನ ಬಾಲ್ಯದ ಜೀವನ ಅಲ್ಲಿಂದ ಬೆಳೆದು 1997ರಲ್ಲಿ ನನಗೆ ಶಂಕರ ಮಠದಿಂದ ವಿಶೇಷವಾಗಿ ಅಮೆರಿಕ ದೇಶದ ನ್ಯೂ ಜೆರ್ಸಿಯಲ್ಲಿ ಶಂಕರ ಮಠದಲ್ಲಿ ನಡೆದ ಅತಿರುದ್ರ ಮಹಾಯಾಗದ ಕಾರ್ಯಕ್ರಮಕ್ಕೆ ನನ್ನನ್ನು ಗುರುಗಳ ಆಶೀರ್ವಾದದಿಂದ ಗೌರಿಶಂಕರ್ ಅವರು ಕಳಿಸಿದ್ರು. ನಾನು ಅಲ್ಲಿ ಹೋಗಿ ವಿಶೇಷ ಅಲಂಕಾರ, ಪೂಜೆ, ಹೋಮಾದಿಗಳನ್ನು ಮಾಡಿದೆ. ಅದರಿಂದ ಎಲ್ಲರಿಗೂ ಸಹಿತ ಈ ವ್ಯಕ್ತಿ ಚೆನ್ನಾಗಿ ಮಾಡ್ತಾರೆ ಅಂತ ಸ್ವಲ್ಪ ಇಂಟ್ರೆಸ್ಟ್ ಆಗಿ ನನಗೆ ಸ್ವಲ್ಪ ವಿಶೇಷವಾದ ಗೌರವವನ್ನು ಕೊಟ್ಟರು. ನಂತರ ಅಲ್ಲಿಂದ ಮುಗಿಸ್ಕೊಂಡು ಬಂದುಬಿಟ್ಟೆ. ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ನಾನು ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿ ಅನ್ನೋದು ಒಂದು ಸಂಸ್ಥೆ ತೆಗೆದಿದ್ದೀನಿ. ಅಂದರೆ ಮಕ್ಕಳಿಗೆ ಪೂರ್ವ ಮತ್ತು ಅಪರ ಪ್ರಯೋಗ ಪಾಠವನ್ನು ಹೇಳಿಕೊಡುವ ಸಂಸ್ಥೆ. ಅಂದರೆ ವೇದಾಧ್ಯಯನ ಮಾಡಬೇಕು 8-10 ವರ್ಷ, ಅದನ್ನೆಲ್ಲ ಮಕ್ಕಳಿಗೆ ಮಾಡಲಿಕ್ಕೆ ಆಗೋದಿಲ್ಲ, ಕೆಲವರು ಬರೋದಿಲ್ಲ. ಈ SLC ಆದಮೇಲೆ ಎಲ್ಲರೂ ಬರ್ತಾರೆ. ಆಮೇಲೆ ಮಕ್ಕಳುಗಳು ಅದು ಇದು ಕಡೆ ಅಭ್ಯಾಸಗಳು ಹೊರಟೋಗ್ತಾರೆ ಅಂತ ಈ ಒಂದು 4 ವರ್ಷದಲ್ಲಾರು ಜೀವನವನ್ನು ಕಲಿಯಲಿ ಅಂತ ನಾನು ಹೇಗೆ ನನ್ನ ಪಾಠಶಾಲೆಯಲ್ಲಿ ಓದಿದ್ದೋ ಅದನ್ನೇ ಮಾಡಿದಾಗ ಮೊದಲನೇ ವಿದ್ಯಾರ್ಥಿ ಶ್ರೀಕಾಂತ್ ಅಂತ ಒಂದು ವಿದ್ಯಾರ್ಥಿ ನನಗೆ ಬಂದು ಫಸ್ಟು ಸೇರಿಕೊಂಡ ನಮ್ಮಲ್ಲಿ. ಆಮೇಲೆ ಅನೇಕ ಜನರು ಬಂದು ಇವತ್ತು 100 ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಪೂರ್ವ ಮತ್ತು ಅಪರ ಪ್ರಯೋಗ. ನಾನು ಅದೊಂದೇ ಇಟ್ಕೊಂಡಿಲ್ಲ, ಷೋಡಶ ಸಂಸ್ಕಾರ ಅಷ್ಟೂ ಮನುಷ್ಯನಿಗೆ ಬರಬೇಕು. ಜಾತಕ್ರಮ, ನಾಮಕರಣ, ಅನ್ನಪ್ರಾಶನ, ಚೌಲ, ಉಪನಯನ, ಗೋದಾನ, ವಿಷ್ಣುಬಲಿ, ಹೀಗೆ ಅನೇಕ ವಿಧವಾದಂಥದ್ದಿದೆ. ಕೊನೆಯದೇ ಔರ್ಧರೇಕ ಸಂಸ್ಕಾರ. ಎಲ್ಲವೂ ಬರಬೇಕು, ಕಲಿಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಏನು ಗೊತ್ತಿಲ್ಲ ಅಂತ ಹೇಳಬಾರದು ಅಂತ ಇವೆಲ್ಲವನ್ನು ಸಹಿತ ನಾನು ಮಕ್ಕಳಿಗೆ ಅಭ್ಯಾಸವನ್ನು ಮಾಡಿ ನಂತರ ಅವರಿಗೆ ಸರ್ಟಿಫಿಕೇಟನ್ನು ಕೊಟ್ಟು ಆಗಮ ಪಾಠಗಳನ್ನು ಮಾಡಿ ನಾನು ಅವರು ವಿದೇಶಕ್ಕೆ ಹೋಗುವಂತೆ ಅವರಿಗೆಲ್ಲ ಆಶೀರ್ವಾದವನ್ನು ಮಾಡಿ ಇವತ್ತು 18-20 ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಓದೋರು ವಿದೇಶದಲ್ಲಿ ವಾಸ ಮಾಡ್ತಿದ್ದಾರೆ. ಅದರಲ್ಲಿ ಸುಬ್ರಹ್ಮಣ್ಯ ಶರ್ಮಾ, ಗಣೇಶ ಶರ್ಮಾ, ಗುರುದತ್ತು, ರಾಘವೇಂದ್ರ, ಸುರೇಶ್ ಶರ್ಮಾ, ಹೀಗೆ ಅನೇಕ ಬೇರೆ ಬೇರೆ ಕಡೆ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರೂ ಸಹಿತ ತುಂಬ ಚೆನ್ನಾಗಿದ್ದಾರೆ. ಅವರೆಲ್ಲ ಅಧ್ಯಯನ ಮಾಡತಂಥವ್ರು. ಗುರುಗಳೇ, ಈಗ ನಿಮ್ಮ ಸಂಸಾರದ ಬಗ್ಗೆ ಹೇಳ್ತೀರಾ? ನಿಮ್ಮ ಶ್ರೀಮತಿಗಳು ಮತ್ತು ಮಕ್ಕಳು? ಖಂಡಿತವಾಗಿಯೂ ನಮ್ಮ ಮನೆಯವರು ವರಲಕ್ಷ್ಮಿ ಅಂತ, ಅವರು ನಮ್ಮ ಅತ್ತೆ ಮಗಳೇ ಆಗ್ತಾರೆ. ಅವರನ್ನ ನಮ್ಮ ತಂದೆಯವರು ಈ ಥರಪ್ಪ ನಮ್ಮ ಕುಟುಂಬದಲ್ಲಿ ಮದುವೆ ಆದರೆ ಒಳ್ಳೆಯದು, ನಮ್ಮ ಮನೆಯ ಕಷ್ಟ ಸುಖಗಳೆಲ್ಲ ಗೊತ್ತಿರುತ್ತೆ, ಮತ್ತು ನಮ್ಮಲ್ಲಿ ವೈದಿಕ ಪರಂಪರೆ ಆದ್ದರಿಂದ ಆಚಾರ ವಿಚಾರಗಳೆಲ್ಲದಕ್ಕೂ ನಾವೆಲ್ಲ ಇರಬೇಕು, ಅದನ್ನು ಗೊತ್ತಿರತಕ್ಕಂಥ ಮದುವೆ ಆಗಬೇಕು ಅಂತ ನಮ್ಮ ತಂದೆಯವರು ಹೇಳಿದರು. ತಕ್ಷಣ ಉಜ್ಜಿನಿ ಹೊಸಳ್ಳಿಯಲ್ಲಿರ್ತಾ ಸೂರ್ಯನಾರಾಯಣ ಸುಶೀಲಮ್ಮ ಅವರ ಮಗಳನ್ನು ನನಗೆ ವರಲಕ್ಷ್ಮಿ ಅನ್ನತಕ್ಕಂಥವ್ರನ್ನ ನಮಗೆ ಮದುವೆ ಆಯಿತು. ಅವ್ರನ್ನ ಮದುವೆ ಆಗಿ 93ರಲ್ಲಿ ಮದುವೆ ಆಯಿತು ನಮಗೆ. ಅಲ್ಲಿಂದ ನಾನು ಆಶ್ರಮ ಸ್ವೀಕಾರ ಮಾಡಿ ತಕ್ಷಣವೇ ನಾನು ಎಲ್ಲ ಕಡೆ ಸಂಚಾರ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೆ. ನಂತರ ನನಗೆ 95ರಲ್ಲಿ ನನಗೊಬ್ಬ ಗಂಡು ಮಗ ಜನನಾದ. ಅವನು ಹರಿಹರ ಅಂತ. ಅವನು ಸಹಿತ ವೇದಾಧ್ಯಯನ ಚಿಕ್ಕ ವಯಸ್ಸಲ್ಲಿ ಉಪನಯನ ಮಾಡಿ ವೇದಾಧ್ಯಯನಕ್ಕೆ ಶೃಂಗೇರಿಯಲ್ಲಿ ಬಿಟ್ಟಿದ್ದೀನಿ. ಗುರುಗಳ ಸೇವೆಯನ್ನು ಮಾಡಿಕೊಂಡು ಅವನು ಸಹ ಇದ್ದಾನೆ. ಹಾಗೆ ಇನ್ನೊಬ್ಬಳು ಮಗಳು ನಮಗೆ ಶ್ರೀಲಕ್ಷ್ಮಿ ಅಂತ, ಅವಳು ಸಹಿತ ಚೆನ್ನಾಗಿ ಓದಿ ಅವಳು ಗ್ರ್ಯಾಜುಯೇಷನ್ ಮುಗಿಸಿದ್ಲು. ಅವಳನ್ನು ವಿವಾಹ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಆಗ ನನಗೂ ಇಡೀ ದೇಶಾದ್ಯಂತ ಎಲ್ಲ ಕಡೆ ಗೊತ್ತಿದ್ದರು. ನನಗೆ ಭಾರತೀ ತೀರ್ಥರು ಹೇಳಿದರು, ವೇದಾಧ್ಯಯನ ಮಾಡಿದವರು ಅಧ್ಯಯನದವರಿಗೆ ಕೊಡಬೇಕು ಅಂದಾಗ ನನಗೂ ಸಹಿತ ಯಾವುದೋ ಒಂದು ದೈವ ಬಲದಿಂದ ನಮ್ಮ ಬೀಗರು ಪತ್ತೂರಿನ ಕೇಶವ ಅವಧಾನಿಗಳು ಅಂತ ಅವರ ಮಗನಾದ ಜ್ಯೇಷ್ಠ ಪುತ್ರ ಸಾಕೇತರಾಮ ಅಂತ ಯಾವುದೋ ಒಂದು ಜನ್ಮಾಂತರ ಪುಣ್ಯದ ನಮಗೆ ಈ ಸಂಬಂಧ ಸಿಕ್ಕಿದೆ. ಯಾಕೆಂದರೆ ಅವರೆಲ್ಲ ಅಗ್ನಿಹೋತ್ರದ ಫ್ಯಾಮಿಲಿಯವರು. ಅವರಿಗೆ ನನ್ನ ಮಗಳನ್ನು ಕೊಡ್ತಿಲ್ಲ ಅಂತ ತುಂಬ ಸಂತೋಷ ಆಯಿತು. ಇಡೀ ಎಲ್ಲರೂ ಸಹ ನನ್ನ ಸ್ನೇಹಿತರು, ಬಂಧು ಬಳಗ ಎಲ್ಲರೂ, ಅಯ್ಯೋ ಇಂಥವ್ರ ಮನೆಗೆ ಇಂಥ ಒಂದು ಕೊಡುವಂಥ ನಿಮ್ಗೆ ವಿಶೇಷವಾದಂಥ ಭಾಗ್ಯ ನಿಮಗೆ ಸಿಕ್ಕಿದೆ ಭಗವಂತ, ನೀವು ಮಾಡುವ ಗಾಯತ್ರಿ ಅನುಷ್ಠಾನ ಪೂಜೆಯಿಂದ ಸಿಕ್ಕಿದೆ ಅಂತ ಹೇಳಿದ್ರು. ಅವರಿಗೆ ಕನ್ಯಾದಾನವನ್ನು ಮಾಡಿಕೊಟ್ಟೆ. ಅವರು ತುಂಬ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ನಮ್ಮ ಹುಡುಗಿಯನ್ನು ನೋಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದ್ದಾರೆ. ಎಲ್ಲ ಕಡೆ ಸಹಿತ ಯಾವುದೇ ಒಂದು ಅಗ್ನಿಷ್ಟೋಮ, ಅತಿರಾತ್ಯ, ಸಮಾಜಪೇಯ, ಸೋಮಯಾಗಾದಿಗಳು ಎಲ್ಲ ಕಾರ್ಯಕ್ರಮಕ್ಕೂ ಸಹಿತ ಅವಳನ್ನು ಕರ್ಕೊಂಡು ಹೋಗ್ತಿರ್ತಾರೆ. ಅದೇ ನಮಗೆ ಜನ್ಮಾಂತರದ ಒಂದು ಪುಣ್ಯ ಅಂತಲೂ ಹೇಳ್ಬೋದು. ಯಾಕೆಂದರೆ ಆಚಾರ ವಿಚಾರಗಳನ್ನು ನಡೆಸ್ಕೊಂಬರೋದು ಕಷ್ಟ. ಅಂಥವ್ರಲ್ಲಿ ನಮ್ಮ ಹುಡುಗಿ ಇವತ್ತು ಸೊಸೆಯಾಗಿ ಇದ್ದಾಳೆ. ಗುರುಗಳೇ, ನಿಮಗೆ AKBMS ಸಂಪರ್ಕ ಯಾವ ಇಸ್ವಿಯಲ್ಲಿ ಆಯಿತು, ಹೇಗೆ ಆಯಿತು ಅಂತ ಒಂದು ಸ್ವಲ್ಪ ಹೇಳ್ತೀರಾ? ಖಂಡಿತವಾಗಿಯೂ
AKBMS ಸಂಪರ್ಕ ನನಗೆ ಬಹಳ ಹಿಂದಿನಿಂದಲೂ ಇತ್ತು. ಯಾಕೆ ಅಂದರೆ ನನಗೆ BNV ಸುಬ್ರಹ್ಮಣ್ಯಂ ಅವರು ತುಂಬ ವಿಶೇಷವಾಗಿ ತಂದೆಯ ಸ್ಥಾನದಲ್ಲಿ ಇದ್ದವರು. ನಾನು ಅಲ್ಲಿ ಮಲ್ಲಿಕಾರ್ಜುನ ಪಾಠಶಾಲೆ ಅಂತ ತೆಗೆದಿದ್ದರು. ಅಲ್ಲಿ ನಾನು ಹೋಗ್ತಾ ಇದ್ದೆ. ಯಾಕೆ ಅಂದರೆ ನಮ್ಮ ಮಾಗಡಿ ಕರ್ಣಿಕರ ಪಾಠಶಾಲೆಗೆ ಅವರು ಒಂದು ದಾನವನ್ನು ಮಾಡ್ತಿದ್ರು. ಪ್ರತಿ ತಿಂಗಳು ನಮಗೊಂದು 300 ರಿಂದ 500 ರೂಪಾಯಿ ಚೆಕ್ ಕೊಡೋರು. ಮಕ್ಕಳಿಗೆ ಕಾಫಿ ವ್ಯವಸ್ಥೆ ಏನಾದರೂ ಆಗಲಿ ಅಂತ ಅದನ್ನು ತರಕ್ಕೂ ಹೋಗ್ತಾ ಇದ್ದೆ. ಆಗ ಹೋಗುವಾಗ ಅಲ್ಲಿರ್ತಕ್ಕಂಥವರೆಲ್ಲ ನನಗೆ ಸ್ನೇಹಿತರಾಗಿ ಚಿಕ್ಕ ಪುಟ್ಟ ಪಾಠಗಳನ್ನು ಹಿರಿಯ ಗುರುಗಳಿಂದ ಕೇಳ್ತಾ ಇದ್ದೆ. ನಂತರ ನಾನು ಕೋಡೂರು ಕೃಷ್ಣ ಜೋಯಿಸರು ಅಂತ ಅವ್ರ ಮನೆಗೆ ಹೋಗುವಾಗ ಅದಲ್ಲೇ ಪಕ್ಕದಲ್ಲಿ ಶಂಕರಪುರಂದಲ್ಲಿ ಇರ್ತಕ್ಕಂಥದ್ದು. ಅವಾಗಲಿಂದ ಆದಾಗ ಮಹಾಸಭೆಯ ಸಂಪರ್ಕಕ್ಕೂ ಮುಂದೆ ಸಾಧ್ಯ ಆಯಿತು. ನಾನು ಹೋಗುವಾಗ ಅದರಲ್ಲೇ ನಾನು ಒಳಗೂ ಹೋದೆ. ಮಹಾಸಭೆಯಲ್ಲಿ ಬಂದು ಮೆಂಬರು ಆಗಿ ನಾನು ಅದರಲ್ಲಿ ನಮ್ಮ ಸುಬ್ರಹ್ಮಣ್ಯಮರ ಜೊತೆ ಒಡನಾಟದಿಂದ ಇನ್ನೂ ಚಿಕ್ಕ ವಯಸ್ಸು ನನಗೆ, ಆದರೂ ಸಹಿತ ನಾನು ಅದರೊಳಗೆಲ್ಲ ಸಂಪರ್ಕವನ್ನು ಬೆಳೆಸಿ ನನಗೆ ಮೊದಲನೇದು ಸೇರಿಕೊಂಡಿದ್ದೆ. ಆಗ BNV ಸುಬ್ರಹ್ಮಣ್ಯಂ ಕಾಲದಲ್ಲಿ ಮೆಂಬರ್ ಆಗಿ ಒಳಗೆ ಸೇರಿಸ್ಕೊಂಡು ನಂತರ ನನಗೆ ಅನೇಕ ಜನರ ಅಧ್ಯಕ್ಷರು ಒಡನಾಟ. ಮಹಾಸಭಾ ಪರಿಚಯ ಆದ ತಕ್ಷಣ ಸಂತೋಷ ಆಯಿತು. ಇದರಿಂದ ನಾನು ಏನಾದರೂ ಸೇವೆ ಮಾಡಬೇಕು ಅಂತಿದ್ದೆ. ಅವರು ಸುಬ್ರಹ್ಮಣ್ಯಂ ಆದಾದಮೇಲೆ ಪುನಃ ನಮಗೆ MRV ಪ್ರಸಾದ್ ಅಂತಿದ್ರು, ಆವಾಗಲೂ ಇದ್ರು. ಮತ್ತು ಹೀಗೆ ಶಿವಶಂಕರನ್ನವರು ಇದ್ದರು ಮಹಾಸಭಾದಲ್ಲಿ. ಆಮೇಲೆ ಅವಾಗೆಲ್ಲ ಜಾಸ್ತಿ ಒಡನಾಟ ಮಾಡ್ಕೊಂಡಿರಲ್ಲ. ನಾವು ಶ್ರೀರಂಗಪಟ್ಟಣದಲ್ಲೇ ನಾನು ಕೆಲಸ ಮಾಡ್ತಿದ್ದೆ. ನಂತರ ಮಹಾಸಭೆಗೆ ವಿಶೇಷ ದಿನಗಳಲ್ಲಿ ಬರ್ತಾ ಇದ್ದೆ. ಆಮೇಲೆ ಸ್ವಲ್ಪ CVR ಶಾಸ್ತ್ರಿ ಕಾಲದಲ್ಲಿ ಜಾಸ್ತಿನೇ ಒಡನಾಟ ಜಾಸ್ತಿ ಆಯಿತು. ಹಾಗೆ ಅಶೋಕ್ ಆನಳ್ಳಿ ಕಾಲದಲ್ಲೂ ಆಯಿತು. ನನ್ನ ಗೌರವಕ್ಕೋಸ್ಕರ ಅವರೆಲ್ಲ ಭಾನುಪ್ರಕಾಶನಿಗೆ ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾನೆ. ಎಲ್ಲರೂ ಪರಿಚಯ ಉಂಟು. ಇವರ ಮನೆಗೆ ಎಲ್ಲ ಮಂತ್ರಿಗಳು ಇವರೆಲ್ಲರೂ ಸಹಿತ ಸಂಪರ್ಕವನ್ನು ಇವರು ವಿಶೇಷವಾಗಿ ಇಟ್ಕೊಂಡಿದ್ದಾರೆ. ಆದರೆ ಇವರು ನಮಗಿರಬೇಕಿತ್ತು ಮಹಾಸಭೆಗೆ ನನ್ನನ್ನು ಉಪಾಧ್ಯಕ್ಷ ಆಯ್ಕೆ ಮಾಡ್ತಾರೆ. ಇದು 7 ಸಲ ಉಪಾಧ್ಯಕ್ಷ ಆಗಿದ್ದೀನಿ. ಒಂದಲ್ಲ ಎರಡಲ್ಲ, ನಾನು 7 ಸಲ ಉಪಾಧ್ಯಕ್ಷ ಆಗಿ ಸೇವೆ ಮಾಡಿದ್ದೀನಿ. ಹಾಗೆ ಶ್ರೀರಂಗಪಟ್ಟಣದಲ್ಲೂ ಸಹ ನಾನು ಒಂದು ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷನಾಗಿ 15 ವರ್ಷ ಸೇವೆ ಮಾಡಿದ್ದೀನಿ. ನಂತರ ಮಂಡ್ಯ ಜಿಲ್ಲಾ ಸಭಾದಲ್ಲೂ ಸೇವೆ ಮಾಡಿದ್ದೀನಿ. ಹೀಗೆ ಇದೆಲ್ಲ ನಾನು ಆ ಮಹಾಸಭಾ ಅಂದರೆ ಏನಾದರೂ ಒಂದು ವಿಪ್ರರಿಗೆ ಬ್ರಾಹ್ಮಣರಿಗೆ ಸೇವೆಯ ಸಹಾಯವನ್ನು ಮಾಡಬೇಕು. ಇದೊಂದೇ ಅಂತಲ್ಲ, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ದೃಷ್ಟಿಯಿಂದ ಮಹಾಸಭಾಗೆ ನನ್ನ ಕೈಲಾದಂತಹ ಸೇವೆ. ಹಾಗೆ BNV ಸುಬ್ರಹ್ಮಣ್ಯಂ ಅವರು ಆ ಲೇಡೀಸ್ ಮಹಿಳಾ ವಸತಿ ನಿಲಯ ಕಟ್ಟುವಾಗ ಅವಾಗ ಎಲ್ಲರೂ ಹೇಳಿದ್ರು, ಭಾನುಪ್ರಕಾಶ ನೀನು ಒಂದು ರೂಮ್ ಕಟ್ಟಿಸ್ಬೇಕು ಅಂದರು. 3.5 ಲಕ್ಷ ದುಡ್ಡು ಆಗಿನ ಕಾಲಕ್ಕೆ ಜಾಸ್ತಿನೇ ನಮಗೆಲ್ಲ. ಆದರೂ ಸಹಿತ ನಮ್ಮ ತಾಯಿ ಹೆಸರಲ್ಲಿ ವಸಂತಲಕ್ಷ್ಮಿ ಅಂತ ಹೇಳಿ ನಾನು ಒಂದು ರೂಮ್ ವಸತಿ ನಿಲಯದಲ್ಲಿ ಒಂದು ರೂಮ್ ಕಟ್ಟಿಸಿದ್ದೀನಿ. ಅಲ್ಲಿ ಹೆಣ್ಣು ಮಕ್ಕಳುಗಳು 3-4 ಜನ ವಾಸ ಮಾಡಬಹುದು. ನಾನು ಸಹಿತ ಯಾರು ಕೇಳಿದವ್ರಿಗೆಲ್ಲ ಅಲ್ಲಿ ನಮ್ಮ ಕಡಿಮೆ ವೆಚ್ಚದಲ್ಲಿ ಆಗುತ್ತೆ ಅಂತ ಹೇಳಿದ್ದೀನಿ. ಅವರೆಲ್ಲರೂ ಸಹಿತ ಅಲ್ಲಿದ್ದಾರೆ. ಹೀಗೆ ಮಹಾಸಭೆಯ ಸಂಪರ್ಕ ಇದ್ದು ಅನೇಕ ಹೋಮ ಯಾಗ ವಿಶೇಷ ದಿನಗಳಲ್ಲಿ ನಾನು ಮಹಾಸಭೆಯಲ್ಲಿ ಸೇವೆಯನ್ನು ಮಾಡ್ತಿರ್ತೇನೆ. ಈಗ ನಿಮ್ಮ ವಿರೋಧಿ ಬಣಗಳವರು ನೀವು ಬರೀ ಇದು ಅಪರಕರ್ಮ ಮಾಡೋದು ಇದು ಅಂತೆಲ್ಲ ಹೇಳ್ತಾರಲ್ಲ, ಅವ್ರಿಗೆ ನೀವು 7 ಸಲ ಉಪಾಧ್ಯಕ್ಷರಾಗಿರೋದು ತಿಳಿದಿಲ್ವೇ? ಅವ್ರಿಗೇನು ತಿಳಿಸ್ತೀರಾ ನೀವು? ಈಗ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಚುನಾವಣೆ ಅಂದ ತಕ್ಷಣ ಅವ್ರಿಗೆ ಏನಾದ್ರೂ ಒಂದು ಮಾತಾಡೋ ವಿಚಾರ ಬೇಕು. ಯಾಕೆ ಅಂದ್ರೆ ಭಾನುಪ್ರಕಾಶನಿಗೆ ಮಾತಾಡಬೇಕಾದ್ರೆ ನಂದು ಸಚ್ಚಾರಿತ್ರ, ನಾನು ಯಾವ್ದ್ರಲ್ಲೂ ಸಹಿತ ಒಳಪಟ್ಟಿಲ್ಲ. ಏನಾದ್ರೂ ಒಂದು ವಿಚಾರವನ್ನು ಹೇಳಬೇಕಲ್ಲ, ಅದಕ್ಕೆ ನಮ್ಮ ಸಬ್ಜೆಕ್ಟೇ ತಗೊಳ್ತಾರೆ. ನಮ್ಮಲ್ಲಿ ಅಪರ ಪ್ರಯೋಗ ಅನ್ನತಕ್ಕಂಥದ್ದು ಪೂರ್ವ ಪ್ರಯೋಗ ಅಂತೂ ಬೇರೆ ಇಲ್ಲ. ಎಡಗೈ ಬಲಗೈ ವಾಮಾಚಾರ ಎರಡು ಹೇಗೆ ಕೈಗಳು ಮುಖ್ಯವೋ, ಬರೀ ಬಲಗೈ ಊಟ ಮಾಡಕ್ ಮಾತ್ರ ಮುಖ್ಯ, ಎಡಗೈ ಇದಕ್ಕೆ ಮಾತ್ರ ಮುಖ್ಯ ಅಂತಾರೆ. ಇದಕ್ಕೆ ಎಷ್ಟು ಪ್ರಾಶಸ್ತ್ಯವೋ ಇದಕ್ಕೂ ಅಷ್ಟೇ ಪ್ರಾಶಸ್ತ್ಯ. ಪೂರ್ವ ಪ್ರಯೋಗ ಎಷ್ಟು ಬೇಕೋ ಅಪರ ಪ್ರಯೋಗ ಅಷ್ಟೇನೂ ಬೇಕು. ಇದು ಯಾಕೆ ಅಂದ್ರೆ ನಮ್ಗೆ ಶ್ರೀರಂಗಪಟ್ಟಣ ಕ್ಷೇತ್ರ 100 ಜನ ಬರ್ತಾರೆ. ಅಲ್ಲೇನ್ ದಿವಸ ಮದುವೆ ಮಾಡಕ್ ಬರ್ತಾರೆ, ಹೊಳೆ ಹತ್ರ ಮುಂಜಿ ಮಾಡಕ್ ಬರ್ತಾರೆ. ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಬರತಕ್ಕಂಥದ್ದು ದಕ್ಷಿಣ ಗಯಾ ಕ್ಷೇತ್ರ. ಅದು ಎಲ್ಲರೂ ಅಸ್ಥಿ ವಿಸರ್ಜನೆಗೆ ಬರ್ತಾರೆ, ಕರ್ಮಾಂತರಕ್ಕೆ ಬರ್ತಾರೆ. ಆಗಿನ ಕಾಲದಲ್ಲಿ ಈಗಿನ ತರದಲ್ಲ, ತುಂಬಾ ಕಷ್ಟ ಇತ್ತು ನಮ್ಮ ತಂದೆಯವ್ರ ಕಾಲದಲ್ಲಿ ಪ್ರಾರಂಭ ಮಾಡಿದಾಗ. ಆದ್ರಿಂದ ಆ ಸಂಸ್ಥೆಯಲ್ಲಿ ನಾನು ಅದನ್ನು ರೂಢಿಸ್ಕೊಂಡೆ. ನನಗೆ ಋಗ್ವೇದ ಬರುತ್ತೆ, ಯಜುರ್ವೇದ ಬರುತ್ತೆ, ಮತ್ತೆ ಯಾವ್ಯಾವ ಸಂಪ್ರದಾಯಗಳು ಶೃಂಗೇರಿ ಕಡೆದ ಹೆಂಗೆ, ಮಂಗಳೂರು ಕಡೆದ ಹೆಂಗೆ, ಹೀಗೆ ಅವರವರ ಏನೇನಿದೆ ಅಷ್ಟೂ ವಿಚಾರಗಳನ್ನ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ಹೇಳೋದಿದ್ರೆ ನಿಮಗೆ ಜನತಾ ಬಜಾರ್ ಅಂತ, ನೀವು ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಸಿಕ್ಕಬೇಕು. ಆ ರೀತಿ ನಮ್ಮ ಮನೆಗೆ ಬಂದ ತಕ್ಷಣ ನಾನು ಒಂದೇ ಎಣ್ಣೆ ಅಂಗಡಿ ಬೆಣ್ಣೆ ಅಂಗಡಿ ತರ ಇಟ್ಕೊಂಡಿರಲ್ಲ. ನಾನು ಅವ್ರು ಬರ್ತಾರೆ, ಸ್ವಾಮಿ ಈ ತರ ನನ್ ಕರ್ಮ ಆಗ್ಬೇಕು, ಅದನ್ನೇ ಕೇಳ್ತಾರೆ. ನಾನೇನು ಮದುವೆ ಮುಂಚೆ ಮಾಡಿಸ್ತೀವಿ ಅಲ್ಲಿ ಯಾರು ಬಂದು ಕೇಳಲ್ಲ. ಅದಕ್ಕೆ ಬೇರೆ ಕಡೆ ಎಲ್ಲ ಪುರೋಹಿತರು ಸಿಗ್ತಾರೆ. ಇದನ್ನ ಅವರು ತೀಕ್ಷ್ಣವಾಗಿ ಯೋಚನೆ ಮಾಡಬೇಕು. ಯಾಕಂದ್ರೆ ಅಪರಕರ್ಮ ಮಾಡತಕ್ಕಂಥವ್ರು ಸಿಗೋದು ತುಂಬಾ ಕಷ್ಟ. ಮನುಷ್ಯನಿಗೆ ಎಲ್ಲ ಜೀವನದ ಕರ್ಮಗಳನ್ನ ಮಾಡ್ತೀರಾ ನೀವು, ಅಂತ್ಯ ಕಾಲದಲ್ಲಿ ಕೊಡ್ತಕ್ಕಂಥ ಕರ್ಮಕ್ಕೆ ವಿಶೇಷ ಬೆಲೆ ಇದೆ. ಯಾಕೆಂದ್ರೆ ಅದನ್ನ ಹಿಂದಿನ ಕಾಲದಿಂದ ಅದನ್ನ ಕೆಲವರೆಲ್ಲ ಕಲ್ತ್ಕೊಂಡ್ ಬಂದಿಲ್ಲ. ಅಯ್ಯೋ ನಮ್ಮ ಅಪ್ಪ ಅಮ್ಮ ಇರೋರು ಅದನ್ನ ಕಲಿಬಾರ್ದು ಮಾಡಬಾರ್ದು ಅಂತ ಒಂದು ಯಾವುದೋ ಒಂದು ದೊಡ್ಡ ಸಂಪ್ರದಾಯ ಇಟ್ಟಿದ್ದಾರೆ. ಯಾವ ಶಾಸ್ತ್ರದಲ್ಲೂ ಯಾವ ಪುರಾಣದಲ್ಲೂ ತಂದೆ ತಾಯಿರೋರು ಅಪರಕರ್ಮ ಮಾಡಿಸಬಾರ್ದು ಅಂತ ಬರೆದಿಲ್ಲ. ಅಂದ್ರೆ ಅವ್ರಿಗೆ ಅದು ನೋಡಿ 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 ದುಃಖ ಬರಲ್ಲ, ಅವ್ರು ಸತ್ತಾಗಿ ಹೀಗಾಗ್ಬಿಡುತ್ತೆ ಅಂತ ಏನಕ್ಕೋ ಬಿಟ್ಟುಬಿಟ್ಟಿದ್ದಾರೆ. ಆದ್ರೆ ನಾನು ಚಿಕ್ಕ ವಯಸ್ಸು 13-14
ವಯೋಮಾನದಲ್ಲೂ ನಾನು ಅದನ್ನ ಕರ್ಮವನ್ನು ಮಾಡಿಸ್ತಾ ಇದ್ದೀನಿ. ಒಂದು ಹೆಣವನ್ನು ಹೊತ್ತರೆ ಸೋಮಯಾಗದ ಫಲ ಅಂತ ಹೇಳಿದರೆ, ಕರ್ಮವನ್ನು ಮಾಡಿದ್ರೆ ಅಗ್ನಿಷ್ಟೋಮ ಫಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದು ಕೃಷ್ಣ ಅರ್ಜುನನ ರಥ. ಅದು ಅದರಲ್ಲಿ ಯಾರು ವೈದಿಕ ವಿದ್ವಾಂಸರು, ವೇದ ಪಂಡಿತರು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪದ ವಿದ್ವಾಂಸರುಗಳು ಹೋದಾಗ ಅವರ ಸೇವೆಯಲ್ಲಿ ಭಾಗವಹಿಸಬೇಕು. ಅದು ಅಷ್ಟು ಯಾಗದ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಗರುಡ ಪುರಾಣದಲ್ಲಿದೆ, ನಾನೇನು ಸ್ವಂತ ಹುಟ್ಟಿಸ್ಕೊಂಡು ಹೇಳ್ತಿಲ್ಲ ಇದೆಲ್ಲ. ಆದ್ರಿಂದ ಸೇವೆಯನ್ನ ಪ್ರತಿಯೊಬ್ಬರು ಮಾಡಬೇಕು. ಇದು ಸಾಮಾಜಿಕ ಸೇವೆ ಅಂತ ತಗೊಳ್ಬೇಕು. ಅದನ್ನ ಮಾಡ್ಕೊಂಡು ಬಂದೆ, ನನಗೆ ಸಿದ್ಧಿ ಆಯ್ತು, ಅವರಲ್ಲಿ ಕೆಲಸ ಮಾಡಿದೆ, ಸಂಪರ್ಕ ಆಯ್ತು. ದೊಡ್ಡ ದೊಡ್ಡವರು ಯಾರು ಇಲ್ಲ, ಅವರೆಲ್ಲ ನೋಡಪ್ಪ ಭಾನುಪ್ರಕಾಶ ನೀನು ಮಾಡಪ್ಪ. ಇನ್ನೂ ಕೆಲವರೆಲ್ಲ ಸತ್ಯ ಇಲ್ಲ, ನನ್ನ ಹೆಸರಲ್ಲಿ ಎಲ್ಲರೂ ಸಹಿತ ದುಡ್ಡನ್ನು ಇಟ್ಟಿದ್ದಾರೆ, ನಾನು ಮಾಡ್ತೀನಿ ಅಂತ ನಂಬಿಕೆ ಇದೆ ಅವ್ರಿಗೆ. ಆದ್ರಿಂದ ನನಗೆ ಸಿದ್ಧಿ ಆಯ್ತು ಅಷ್ಟೇ. ನೀವು ಅದು ಮಾಡ್ತೀರಾ, ಈ ಕರ್ಮ ಮಾಡ್ತೀರಾ ಅಂತಂದ್ರೆ, ಈಗ ಡಾಕ್ಟರ್ಗಳಲ್ಲಿ ಎಲ್ಲ ವಿಧಾನ ಇದೆ. ಹೆಡ್ ಸ್ಪೆಷಲಿಸ್ಟ್ ಇದ್ದಾರೆ, ಹಾರ್ಟ್ ಸ್ಪೆಷಲಿಸ್ಟ್ ಇರ್ತಾರೆ, ಹೈ ಸ್ಪೆಷಲಿಸ್ಟ್ ಇರ್ತಾರೆ, ಎಲ್ಲ ನೋಡ್ತಾರಲ್ಲಪ್ಪ. ಹಾಗೆ ಅವರವ್ರ ವಿಚಾರದಲ್ಲಿ ಅವರು ಸ್ಪೆಷಲಿಸ್ಟ್, ನಾನು ಅದ್ರಲ್ಲಿ ಸ್ಪೆಷಲಿಸ್ಟ್ ಆಗಿದ್ದಾರೆ ಅಷ್ಟೇ. ಅಂದ್ರೆ ಡಾಕ್ಟ್ರೇ. ಈಗ ಯಾಕೆಂದ್ರೆ ಡಾಕ್ಟ್ರು ಎಲ್ಲರೂ ಬರೀ ನೋಡ್ತೀನಿ, ಪೋಸ್ಟ್ ಮಾರ್ಟಮ್ ಮಾಡಲ್ಲ ಕಣ್ರಿ, ನಾನು ಅದನ್ನ ಬಿಟ್ಟು ನಾನು ಸುಮ್ ಕೂತ್ಕೊಂಡಿರ್ತೀನಿ ಅಂತಂದ್ರೆ ಆಗಲ್ಲ. ಡಾಕ್ಟರ್ ಹೆಡಾನು ಕೊಯ್ಬೇಕು, ಹಾರ್ಟ್ ಆಪರೇಷನ್ ಮಾಡಬೇಕು, ಎಲ್ಲ ಮಾಡಬೇಕು. ಆದ್ರಿಂದ ವಿದ್ಯೆಗಳಿಂದ ಅಲ್ಲೆಗಳೆಬಾರದು. ಭಗವಂತ ಆ ವಿದ್ಯೆಯನ್ನ ಸಂಪೂರ್ಣವಾಗಿ ಯಾರು ವೇದಾಧ್ಯಯನ ಮಾಡಿರ್ತಾರೆ, ಎಲ್ಲ ಇರ್ತಾರೆ, ಅಂಚ ಕಾಲದಲ್ಲಿ ನಾನು ಏನ್ ತಪ್ಪು ಮಾಡಿದ್ರು ಕ್ಷಮಿಸುವುದ ಒಂದು ವಿದ್ಯೆ ಅಂದ್ರೆ ಔರ್ಧಲೇಹಿಕ ಸಂಸ್ಕಾರ. ಖಂಡಿತವಾಗಿಯೂ ಶ್ರದ್ಧೆಯಿಂದ ಮಾಡಿ, ಯಾರು ಅಲ್ಲೆಗಳೆಬೇಡಿ ಈ ವಿದ್ಯೆ ಇಲ್ಲ. ಯಾಕೆಂದ್ರೆ ಅಂತ್ಯಕಾಲದಲ್ಲಿ ಏನು ಮಾಡಿದ್ರು ಪ್ರಾಯಶ್ಚಿತ್ತ ಇರತಕ್ಕಂಥದ್ದೇ ಕೊನೆಯಲ್ಲದು. ಅದಕ್ಕೆ ಸರ್ವ ಪ್ರಾಯಶ್ಚಿತ್ತ ಅಂತೆಲ್ಲ ಕರೀತಾರೆ ಅದರಲ್ಲಿ. ಆದ್ರಿಂದ ಪ್ರತಿಯೊಬ್ಬರು ಸಹಿತ ವಿದ್ಯೆಯನ್ನ ಊರಲ್ಲಿ ಮಾಡಿಸೋರೇ ಇಲ್ವಲ್ಲ ಸರ್. ಶ್ರಾದ್ದ ಮಾಡಕ್ಕೆ ಇವ್ರು ಇದ್ದಿದ್ರೆ ನಮನೆಗೆ ಬರ್ತಾ ಇದ್ರು. ಇವರೆಲ್ಲ ಇವ್ರ ತಂದೆ ತಾಯಿಗಳೆಲ್ಲ ಅಲ್ಲಿ ಅಧ್ಯಯನ ಮಾಡಿ ಅಲ್ಲಲ್ಲೇ ಮಾಡಿಸಿ ಎಲ್ಲ ಮಾಡಿದ್ರೆ ಶ್ರೀರಂಗಪಟ್ಟಣಕ್ಕೆ ಬರ್ತಿದ್ರ. ಆದ್ರಿಂದ ನಾವು ಅದನ್ನ ವ್ಯವಸ್ಥೆ ಮಾಡಿದೀವಿ. ಅವ್ರು ಸುಲಭ ಆಗ್ತಿದೆ. ಇವ್ರು ಮಾಡ್ಸೋರೇ ಕಮ್ಮಿ. ಹೀಗೋ ಇದನ್ನು ಹೇಳ್ಬಿಟ್ರೆ ಊರಲ್ಲಿ ಹೋಗೋದು, ಆಮೇಲೆ ಬಿಟ್ಬಿಡ್ತಾರೆ ಅಷ್ಟೇ. ಅದನ್ನ ಅದಕ್ಕೆಲ್ಲ ಅವರೇ ಗುರಿ ಆಗ್ತಾರೆ. ಅದನ್ನ ನಮ್ಮ ಹಿರಿಕರು, ನಮ್ಮ ಗುರುಗಳು, ಇಲ್ಲಪ್ಪ ಇದು ಮಾಡಬೇಕು, ಸಮಾಜದ ಸೇವೆ ಇದು, ನೀನು ಆ ಸೇವೆಗಿಂತ ಈ ಸೇವೆ ದೊಡ್ಡದು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ದುಡ್ಡು ನಿಷ್ಕರ್ಷ ಆಗಿರಲ್ಲ. ನಮ್ಮ ಹತ್ರ ಬರ್ಬೇಕು, ದುಡ್ಡು ಇರಲ್ಲ ಅವ್ರ ಹತ್ರ. ಎಲ್ಲ ಹಾಸ್ಪಿಟಲ್ಗೆ ಹೋಗ್ತಾನೆ, ಬೇರೆ ಕಡೆ ಹೋಗಿ ಎಲ್ಲ ಖರ್ಚಾಗಿರುತ್ತೆ, ಬದುಕಲ್ಲ ಅಂತ ಗೊತ್ತರು. ಸತ್ತ ಮೇಲೆ ಗುರುಗಳೇ ನನಗೆ ಈ ತರ ಇದೆ, ನಮ್ಮ ಕೈಲಿ ಏನೋ ಇದೆ ಅಂತ ಕೊಡ್ತಾರೆ. ನಾವು ಹೌದು ತಗೊಂಡ್ ಮಾಡ್ತೀವಿ. ನಮಗೆ ಸಾಮಾನ್ಯ ಪುಕ್ಸೊಟ್ಟೆ ಬರಲ್ಲ, ಅಡುಗೆಯವ್ರ ಪುಕ್ಸೊಟ್ಟೆ ಬರಲ್ಲ, ಲೈಟು, ಕರೆಂಟು, ನೀರು ಎಲ್ಲ ಇರುತ್ತೆ. ಆದ್ರಿಂದ ಅವನ ಹತ್ರ ಕನ್ವೀನಿಯನ್ಸ್ ಮಾಡ್ತೀವಿ. ನಿನ್ ಕೈಲಿ ಏನಿದೆ ಕೊಡಪ್ಪ ಮಾಡ್ತೀವಿ ಅಂತ ಹೇಳ್ತೀವಿ. ಇರೋರನ್ನ ದಾನ ಧರ್ಮ ಮಾಡ್ತೀವಿ ಅಂತ ಹೇಳ್ವಿ. ಅದಕ್ಕೋಸ್ಕರ ಆ ಕರ್ಮವನ್ನ ನಾನು ಗೌರವಯುತವಾಗಿ ಸ್ವೀಕಾರ ಮಾಡಿದ್ದೇನೆ. ಅದನ್ನು ಯಾರು ಹೇಳಿದ್ರು ಆ ವಿದ್ಯೆಗೆ ಗೌರವ ಇದೆ, ಅದನ್ನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇನೆ. ಸರಿ. ಈಗ ನಿಮ್ಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ಅದರಲ್ಲಿ ಪ್ರಮುಖವಾದದ್ದು ತಮಗೆ ಡಾಕ್ಟರೇಟ್ ಬಂದಿರೋದು. ಅವುಗಳ ಬಗ್ಗೆ ಸ್ವಲ್ಪ ಏನಾದರೂ? ಖಂಡಿತವಾಗಿ ಫ್ಲೋರಿಡಾ ಯೂನಿವರ್ಸಿಟಿ ಇವೆಲ್ಲ ಮಾಡಿದಾಗ ನನಗೆ ಡಾಕ್ಟರೇಟ್ ಕೊಟ್ಟರು. ಫ್ಲೋರಿಡಾದಲ್ಲಿದೆ ಅಮೆರಿಕಾ ಯೂನಿವರ್ಸಿಟಿ. ಶ್ರೀಲಂಕಾದವರು ಅಷ್ಟೇ, ಅವರು ಒಂದು ಅಧ್ಯಾತ್ಮ ಮತ್ತು ಇದರಲ್ಲಿ ಜ್ಯೋತಿಷ್ಯನಿದೆ. ನಂಗೆ ಇದೊಂದೇ ಇಲ್ಲ, ನಾನು ಜ್ಯೋತಿಷ್ಯ ಭಾಗದಲ್ಲಿ ನನ್ನ ಹತ್ರ ಹೇಗೆ ಅಂದ್ರೆ, ನನ್ನ ಗುರುಗಳು ಬಾಲಗೋಪಾಲ ಜೋಯಿಸ್ ಅಂತ ಕಂಡು ಈ ಭಾರತ ದೇಶದಲ್ಲಿ ಆತರ ಜ್ಯೋತಿಷ್ಯನ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ ನಾನು. ಯಾಕೆಂದ್ರೆ ವೇಷಭೂಷಣದಲ್ಲಿ ಗುರುವನ್ನು ಅಳೆಯಬೇಡ ಅಂತ ಹೇಳ್ತಾ ಇದ್ದೀನಿ. ಈಗ ಅವರೆಲ್ಲ ನನ್ನ ಹೇಳ್ತಾ ಇದ್ದಾರೆ ಇವ್ರು ಹೀಗಿರ್ತಾರೆ ಆಗಿರ್ತಾರೆ ಅಂತ. ನಾನು ನನ್ನ ಗುರುವನ್ನ ನೋಡಕ್ ಹೋದಾಗ, ನನ್ನ ಗುರು ನಾನು ನೋಡಕ್ ಹೋದೆ 1993ನೇ ಇಸ್ವಿಲಿ. ಒಂದು ಸೀಟ್ ಮೇಲೆ ಕೂತಿದ್ರು, ಮಾತಾಡ್ತಿದ್ರು, ನಮಸ್ಕಾರ ಮಾಡಿದೆ. ಅವರು ಪ್ಯಾಂಟು ಶರ್ಟ್ ಹಾಕಿದ್ರು, ಕೈಯಲ್ಲಿ ಒಂದು ಸಿಗರೇಟ್ ಇಟ್ಕೊಂಡಿದ್ರು. ನಾನು ನಮಸ್ಕಾರ ಮಾಡಿದೆ. ಏನಪ್ಪಾ ಅಂದ್ರೆ ನನಗೂ ಆಶ್ಚರ್ಯ, ಏನ್ ಸಿಗರೇಟ್ ಇಟ್ಕೊಂಡಿದ್ದಾರೆ, ಜ್ಯೋತಿಷ್ಯ ಹೇಳ್ತಿದ್ರಲ್ಲ. ಸ್ವಲ್ಪ ನಿಂತ್ಕೊಂಡೆ, ಏನು ಜಾತಕನೇ ಇಲ್ಲ. ಅವ್ರು ನೋಡಿದ ತಕ್ಷಣ ಇದ್ರು ಪಟ 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 ಹೇಳಿ ಬರ್ತಾ ಇದ್ರು, ನಿಮ್ಮಲ್ಲಿ ಹೀಗಾಗಿದೆ, ನಿಮ್ಮಲ್ಲಿ ಹೀಗಾಗಿದೆ, ನಿಂದಾಗಿದೆ, ನೀನು ಈಗ ಬಂದೆ. ಒಂದು ಕಾರ್ ಆಕ್ಸಿಡೆಂಟ್ ಆಗಿದ್ದ ದಿನನೂ ಸಹಿತ ಅವರು ಜ್ಯೋತಿಷಾಸ್ತ್ರದಲ್ಲಿ ತುಂಬಾ ನಿಪುಣರು ಹೇಳ್ತಾ ಇದ್ರು. ಯಾವುದು ಲೆಕ್ಕಾಚಾರವೇ ಇಲ್ಲ. ಆದ್ರೆ ಅವರು ಪ್ಯಾಂಟು ಶರ್ಟು ಸಿಗರೇಟ್ ಇತ್ತು ಅಂತಲ್ಲ, ಅಂದ್ರೆ ಅವ್ರಿಗೆ ಸಿದ್ಧಿ ಆಗಿತ್ತು. ಒಂದು ದೇವಿ ಉಮಾವತಿ ಅಂತ ದೇವಿಯನ್ನು ಮಾಡ್ಕೊಂಡಿದ್ರು. ಅದರಿಂದ ಹೇಳ್ತಾ ಇದ್ರು. ನಾನು ಅವತ್ತು ವೇಷಭೂಷಣ ಸರಿ ಇಲ್ಲ ಅಂತ ಹೊರಟುಬಿಟ್ಟಿದ್ರೆ ಅವರು ನನಗೆ ಗಾಯತ್ರಿಯನ್ನು ಸಿದ್ಧಿ ಮಾಡಿಸಿದ್ರು. ಅಖಂಡ ಗಾಯತ್ರಿ ಸುಮಾರು 3 ತಿಂಗಳು 6 ತಿಂಗಳು ವರ್ಷಗಳ ಕಾಲ ಗಾಯತ್ರಿಯನ್ನು ಸತತವಾಗಿ ತ್ರಿಕಾಲ ಅನುಷ್ಠಾನ ಮಾಡಿ ನನಗೆ ಏನು ಬೇಕಾದರೂ ಕೊಡುವಂತ ವಿದ್ಯೆ ಇದ್ರೆ ಗುರುಗಳು ಹೇಳ್ಕೊಟ್ಟಂತ ಗಾಯತ್ರಿನೇ ಇದುವರೆಗೂ ಆಚರಣೆ ಮಾಡಿದ್ದೀನಿ. ಅವರೇ ನನಗೆ ಜ್ಯೋತಿಷ್ಯ ಹೇಳ್ಕೊಟ್ರು, ಬೈಬಲ್ ಹೇಳ್ಕೊಟ್ರು, ಕುರಾನ್ ಹೇಳ್ಕೊಟ್ರು. ಕುರಾನ್ ನನಗೆ ಮುಸ್ಲಿಂ ಜ್ಯೋತಿಷ್ಯ ಹೇಳ್ತೀನಿ, ನನಗೆ ಯಾವ ಪುಸ್ತಕನೇ ಗೊತ್ತಿಲ್ಲ. ನನಗೆ ಯಾರು ಅಂದ್ರೆ ಅವರೇ ನನಗೆ ಕೊನೆ ಕಾಲದಲ್ಲಿ ಮಾತಾಡುವಾಗ ಎಲ್ಲ ಹೇಳಿದೆಲ್ಲ ಬರ್ಸಿದ್ರು. ಆದ್ರಿಂದ ಅದನ್ನು ಸಿದ್ಧಿ ಮಾಡ್ತಿದ್ದೀನಿ. ಇದು ವ್ಯಾಪಾರೀಕರಣ ಆಗಬಾರ್ದು. ಮನುಷ್ಯನಿಗೆ ಜ್ಯೋತಿಷ್ಯ ಸಹಾಯ ಆಗಬೇಕು, ಆ ದೃಷ್ಟಿಯಲ್ಲಿ ಮಾಡ್ತಿದ್ದೀನಿ. ಪರಿಹಾರ ಬೇರೆ, ಪರಿಹಾರನ ಅವ್ರು ಮಾಡ್ಕೊಳ್ಳೇಬೇಕು. ಅದೇನಿದ್ರು ಅದಕ್ಕೆ ತಕ್ಕ ಟ್ಯಾಕ್ಸ್ ಕಟ್ಟಿದಾಗ ಆಗ್ಲೇಬೇಕು. ಆದ್ರೆ ಜ್ಯೋತಿಷ್ಯ ಕೇಳುವಾಗ ನಾವು ದುಡ್ಡು ನಾನು ಇದುವರೆಗೂ ಯಾರನ್ನ ಇಟ್ಕೊಡಿ ಅಂತ ಒಬ್ಬ ಮನುಷ್ಯನು ಫೋನ್ ಮಾಡಿ ಹೇಳ್ಬಿಡ್ಲಿಬೇಕಾದ್ರೆ ಅದರಿಂದ ವ್ಯಾಪಾರೀಕರಣ ಅಲ್ಲ, ಸೇವಾ ಮನೋಭಾವನೆಯಲ್ಲಿರ್ಬೇಕು ಅಂತ ನನಗೆ ಆಶೀರ್ವಾದ ಮಾಡಿ ಬಾಲಗೋಪಾಲ ಜೋಯಿಸರು ನನಗೆ ಅದನ್ನ ಜ್ಯೋತಿಷಾಸ್ತ್ರವನ್ನು ಹೇಳ್ಕೊಟ್ಟಿದ್ದಾರೆ. ಗುರುಗಳೇ, ತಮ್ಮ ಚುನಾವಣೆ ತಯಾರಿ ಯಾವ ರೀತಿ ನಡೀತಾ ಇದೆ ಮತ್ತು ತಮಗೆ ಅಧ್ಯಕ್ಷ ಸ್ಥಾನಕ್ಕೆ ಆಹ್ವಾನ ಬಂದ ಸಂದರ್ಭ ಸ್ವಲ್ಪ ಹೇಳ್ಕೊಂತೀರಾ? ಖಂಡಿತವಾಗಿ ರೈತ ಚುನಾವಣೆ ಅದ್ದೂರಿಯಾಗಿ ನಡೀತಾ ಇದೆ. ಆದ್ರೆ 1 ತಿಂಗಳ ಹಿಂದೆ ನನಗೆ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತೀನಿ ಅಂತ ಗೊತ್ತಿರಲಿಲ್ಲ. ಒಂದು ದಿನ ಅಶೋಕ್ ಕಾನಹಳ್ಳಿಯವರು ದೂರವಾಣಿ ಮಾಡಿ, ಭಾನುಪ್ರಕಾಶರೇ, ನಿಮ್ಮ ಸೇವೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಬೇಕು, ನೀವು ಚುನಾವಣೆಗೆ ನಿಂತ್ಕೊಳ್ಬೇಕು, ಇಡೀ ರಾಜ್ಯಾದ್ಯಂತ ನಿಮಗೆ ಹೆಸರಿದೆ, ಒಳ್ಳೆಯ ಸೇವೆಯನ್ನು ಮಾಡಿದ್ದೀರಾ,
ಪ್ರತಿಯೊಂದರಲ್ಲೂ ಸಹಿತ ನಿಮ್ಮನ್ನು ಭಾನುಪ್ರಕಾಶ್ ಶರ್ಮಾ ಅಂದರೆ ಸರ್ಕಾರನ ಗುರುತಿಸುತ್ತೆ, ಜನಗಳು ಗುರುತಿಸ್ತಾರೆ. ಆದರೆ ನಿಮ್ಮ ಸೇವೆ ಇದರಲ್ಲಿ ಅಪಾರವಾಗಿ ಆಗಬೇಕು. ನಮ್ಮ ಮಹಾಸಭಾದ ಅನೇಕ ಜನರು ಸೇವೆಯನ್ನು ಮಾಡಿದ್ದಾರೆ, ಕಲಾವಿದರು ಮಾಡಿದ್ದಾರೆ, ಡಾಕ್ಟರ್ ಮಾಡಿದ್ದಾರೆ. ಎಲ್ಲರೂ ಮಾಡಿದ್ಮೇಲೆ ನೀವು ಯಾಕೆ ಆಗಬಾರ್ದು ಅಂತ 50ನೇ ವರ್ಷದ ಸಮಾರಂಭ ನಿನ್ನನ್ನು ನಾವು ಅದನ್ನು ಅಭ್ಯರ್ಥಿ ಮಾಡಿದ್ದೀವಿ, ತಾವು ನಿಂತ್ಕೊಳ್ಬೇಕು ಅಂದರು. ನಾನು ಒಂದು ದಿನ 2 ದಿನ ಯೋಚನೆ ಮಾಡಿ ಆಯಿತು ಅಂತ ಪಾಪ ದೊಡ್ಡವರು ಗೌರವವಾಗಿ ಹೇಳಿದ್ದಾರೆ, ಅದನ್ನು ನಿಂತ್ಕೊಂಡೆ. ಅದರಲ್ಲಿ ಸಹಿತ ನಾನು ಪ್ರವಾಸಗಳನ್ನು ಮಾಡೋಕ್ಕೆ ಶುರು ಮಾಡಿದೆ. ಅವರೇ ನನಗೆ ಒಂದು ಕಾರನ್ನು ಕೊಟ್ಟು ಹಣವನ್ನು ಕೊಟ್ಟು ಪಾಪ ಪ್ರವಾಸಕ್ಕೆ ಮೊದಲೇ ಹೆಸರು ಕಳಿಸಿದ್ದವರೇ ಹೇಳಬೇಕು. ಅವರು ದೊಡ್ಡವರು ಸಮಾನ. ಅವರು ಮಾಡಿ ನಾನು ರಾಜ್ಯ ಪ್ರವಾಸವನ್ನು ಉತ್ತರ ಬೀದರಿಂದ ಶುರು ಮಾಡಿ ಚಾಮರಾಜನವರೆಗೆ ಈಗಾಗಲೇ 2 ಸಲ ನಾನು ಪ್ರವಾಸವನ್ನು ಮಾಡಿ ಚುನಾವಣಾ ಪ್ರಚಾರ ಎಲ್ಲರೂ ಜನಗಳಿಗೆ ಭೇಟಿ ಮಾಡಿ ಸೇವೆಯನ್ನು ಮಾಡ್ತೀನಿ ಅಂತ ಮುಗಿಸ್ಕೊಂಡು ಬಂದಿದ್ದೀನಿ. ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತಾಲೆ ಇನ್ನೇನು 2 ದಿನಗಳ ಕಾಲ ಒಂದಿನ ಇದೆ, ಇನ್ನೇನು ಜಾಸ್ತಿ ದಿನಾನೂ ಇಲ್ಲ. ಎಲ್ಲ ಕಡೆ ಸಭೆಗಳನ್ನ ಏನೇನು ಮಾಡ್ತೀವಿ, ಧ್ಯೇಯೋದ್ದೇಶಗಳೇನು ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿದ್ದೀನಿ. ಪ್ರಚಾರ ಅಂತೂ ಎಲ್ಲರೂ ಒಗ್ಗೂಡ್ತಾ ಇದ್ದಾರೆ. ಇಡೀ ಪುರೋಹಿತ ಸಮೂಹ, ಬ್ರಾಹ್ಮಣ ಸಮೂಹವೇ ನಮ್ಮ ಜೊತೆಗಿದೆ. ಯಾಕೆ ನನ್ನ ಜೊತೆಗೆ ನಾನು ಸ್ವಲ್ಪ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತೀನಿ. ನನಗೇನು ಅದು ಇದು ಭೇದ ಭಾವ ಇಲ್ಲ. ತಳಮಟ್ಟದಿಂದ ಮೇಲೆ ಬರಬೇಕು ನಾವು. ಈಗ ನಾನು ವಿದ್ವಾಂಸ ಕಂಡ್ರೆ ಅಂದ್ಬಿಟ್ಟು ನಾನು ಕಡೆ ಕೂತರಾಗಲ್ಲ. ನಾನು ಅಲ್ಲೋಗಿ ಸಮಿತಿ ಕೊಡಬೇಕು, ಹೋಮ್ ಕುಂಡಾನು ಕ್ಲೀನ್ ಮಾಡಬೇಕು, ಎಲ್ಲ ಮಾಡಬೇಕು, ದಾನನೂ ಮಾಡಬೇಕು, ಧರ್ಮನೂ ಮಾಡಿದಾಗ ಬಡುಗೆ ಬಡಿಸ್ಬೇಕು, ಎಲ್ಲ ಮಾಡ್ತೀನಿ. ನನಗೇನು ಅದು ಇರ್ತಿಲ್ಲ, ನಾನು ಎಲ್ಲ ಕೆಲಸ ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀನಿ. ಆದ್ದರಿಂದ ಜನಗಳಿಗೆ ನಾವು ಹತ್ತಿರವಾಗಿರ್ತೀವಿ, ಸೇವೆಯನ್ನು ಮಾಡಲಿಕ್ಕೂ ಹತ್ತಿರವಾಗಿರ್ತೀವಿ. ಹಾಗೆ ಅಶೋಕ್ ಆರ್ನಳ್ಳಿ ನಮ್ಮನ್ನ ಅಧ್ಯಕ್ಷ ಸ್ಥಾನಕ್ಕೆ ನಿಂತ್ಕೊಳ್ಳೋಕೆ ಹೇಳಿದ್ದಾರೆ. ಅಶೋಕ್ ಆರ್ನಳ್ಳಿ ಅವರು ಒಡನಾಟ ನಿಮ್ಮ ಜೊತೆಯಲ್ಲಿ ಯಾವ ರೀತಿ ಇದೆ? ನಿಜವಾಗ್ಲೂ ನನಗೆ ಅಶೋಕ್ ಆರ್ನಳ್ಳಿ ಅವರು ಈ ಮಹಾಸಭಾಗೆ ಒಂದು 3 ವರ್ಷಕ್ಕೆ ಬರೋಕ್ಕೆ ಮುಂಚೆ ನನಗೆ ಗೊತ್ತಿದ್ದು ಅಷ್ಟೇ. ನಿಂತಿದ್ದಾರೆ ಹೋದ ಎಲೆಕ್ಷನ್ ಅಂದರು. ನಾನು ಎಲೆಕ್ಷನ್ ತಟಸ್ಥವಾಗಿದ್ದು ಬಿಟ್ಟಿದ್ದೆ ಹೋದ್ಸತಿ. ಯಾಕೆಂದ್ರೆ ಯಾರತ್ತು ದ್ವೇಷ ಬೇಡ, ಅಸೂಯೆ ಬೇಡ ಅನ್ನೋ ದೃಷ್ಟಿಯಿಂದ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗೋಣ, ನನಗೇನು ಅದ್ರ ಬಗ್ಗೆ ಗೊತ್ತಾಗಲ್ಲ ಅಂತಿದ್ದೆ. ನಂತರ ಅವರು ಪಾಪ ನಮ್ಮ ಮನೆಗೆಲ್ಲ ಬಂದು ಕಳೆದ ಚುನಾವಣೆಯಲ್ಲೆಲ್ಲ ಬಂದು ಮಾತಾಡಿಸ್ಕೊಂಡು ಹೋಗಿದ್ರು. ನಂತರ ಆಯ್ತು ಸರ್ ಮಾಡೋಣ ಅಂತ ಹೇಳ್ಬಿಟ್ಟಿದ್ದೆ, ತಟಸ್ಥ ಆಗಿದ್ದೆ ನಾನು. ನಂತರ ಅವರು ಇದನ್ನು ಕರೆದು ಇದನ್ನು ಒದ್ದಕ್ಕಿದ್ದಾಗೇನೆ ಅವ್ರು ಹೇಳಿದ್ರು ನನಗೆ. ಪಾಪ ಅವ್ರು ಎಲ್ಲೋದ್ರೂ ಅಷ್ಟೇ ಗೌರವಿತವಾಗಿ KR ನಗರಕ್ಕೆ ಬಂದಿದ್ರು. ಸ್ವಾಮಿಗಳ ದೀಕ್ಷಾ ಸಂದರ್ಭ ಆಗ್ಬೋದು, ಬೇರೆ ಏನು ಇಷ್ಟೆಲ್ಲ ದೊಡ್ಡ ವ್ಯಕ್ತಿ ತುಂಬ ಸಿಂಪಲ್ ಪಂಚೆ ಉಟ್ಕೊಂಡಿದ್ದಾರಲ್ಲ ಅಂತೆಲ್ಲ ಹೇಳಿದ್ರು. ಏನೂ ಒಂದಿಲ್ಲ, ಅವ್ರು ಹೋಗುತ್ತಾರೆ, ಊಟಕ್ಕೆ ಕೂತ್ಕೋತಾರೆ, ಎಲ್ಲರೂ ಮಾತಾಡಿಸ್ತಾರೆ, ಭೇದ ಭಾವ ಇಲ್ಲ. ಇವೆಲ್ಲವನ್ನ ಅವ್ರ ಹತ್ರ ನೋಡಿದೆ. ನೋಡಿ ಇಂಥ ವ್ಯಕ್ತಿಗಳೇ ಹಾಗೆಲ್ಲ ಇರುವಾಗ ನಾವೇನು ಕಚ್ಚಿ ಸಮಾನ ಅಂತೇಳಿ ಅವ್ರ ಬಗ್ಗೆ ತುಂಬ ವಿಶ್ವಾಸ ಬಂತು. ನಂತರ ಮೊದಲನೇ 6 ತಿಂಗಳು ನನ್ನ ಏನು ಮಹಾಸಭಾಗೆ ತೊಗೊಂಡಿರಲಿಲ್ಲ. ಆಗ ಅವರೇ ಇಲ್ಲ ಭಾನುಪ್ರಕಾಶ್ ಶರ್ಮಾ ಇರಲಿ ಅಂತ ಪ್ರಥಮವಾಗಿ ತಗೊಂಡು ನನಗೆ ಉಪಾಧ್ಯಕ್ಷರನ್ನು ಸಹಿತ ಆಯ್ಕೆ ಮಾಡಿದ್ರು. ನಂತರ ನಮ್ಮ ಸಂಪರ್ಕ ಜಾಸ್ತಿ ಆಯಿತು. ನನಗೂ ರಾಮಕೋಟಿಯಲ್ಲಿ ಜೊತೆ ಆದ್ವಿ, ಕೋಟಿಗೆ ಆಯ್ತು ಯಜ್ಞ ಮಾಡಿದ್ವಿ, ಅವ್ರ ಮನೆಗೆ ಹೋಗ್ತಾ ಇದ್ದೆ. ಹೀಗೆ ಅನೇಕ ವಿಚಾರಗಳಲ್ಲಿ ಕೇಳ್ತಾ ಇದ್ದೆ. ಅವ್ರ ಭಾಷಣಗಳಲ್ಲಿ ಹೊರಗಡೆ ಮಾಡುವಾಗ ನೋಡ್ತಾ ಇದ್ದೆ. ಇಷ್ಟೆಲ್ಲ ಇಟ್ಕೊಂಡು ಕಾನ್ಸಂಟ್ರೇಷನ್ ಇದೆ, ಇವೆಲ್ಲ ಮಾಡ್ತಾರಲ್ಲ ಇದನ್ನು ಅಂತ ನಾವು ಅದನ್ನ ಯಾಕೆ ಮಾಡಬಾರ್ದು ಅನ್ನಿಸ್ತು. ಅದೇ ರೀತಿ ಅವರು ನಮಗೆ ತುಂಬ ಪ್ರೀತಿ ವಿಶ್ವಾಸರಾಗಿ ಸಹಿತ ನಮಗೆ ಒಂದು ನಿಂತ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಗುರುಗಳೇ, ಈಗ ತಮ್ಮ ಹಾಗೂ ರಾಘವೇಂದ್ರ ಭಟ್ರ ನಡುವೆ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಇತ್ತು ಅಂತ ವಿರೋಧಿ ಬಣ ಈಗಲೂ ಹೇಳ್ತಾರೆ. ಕುರ್ಚಿಗೆ ಗಲಾಟೆ ಆಯಿತು, ಇದಾಯಿತು ಅಂತ. ನೀವು ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ರಿ ರಾಘವೇಂದ್ರ ಭಟ್ರು, ಅದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತ ನಮಗೆ ಅವ್ರಿಗೆ ಪೈಪೋಟಿ ಇಲ್ಲ, ಏನಿಲ್ಲ. ನಾವು ಅಣ್ಣ ತಮ್ಮಂದಿರ್ತಾರ ರಾಘವೇಂದ್ರ ಭಟ್ರು ನಾವು ಇರೋದು. ಯಾಕೆಂದ್ರೆ ನನಗೆ ನಾನು ಅವ್ರಿಗೆ ಗೊತ್ತಿರಲಿಲ್ಲ. ಬ್ರಾಹ್ಮಣಾಭಿವೃದ್ಧಿ ಮಂಡಳಿಗೆ ಬಂದೆ ನಾನು, ಆಯಿತು ಅವರು ಸೆಲೆಕ್ಷನ್ ಆಗಿತ್ತು. ಆಗ ಹೋದಾಗ ಅಲ್ಲಿ ಊಟದ ಜವಾಬ್ದಾರಿ, ಪೂಜೆ ಹೋಮದಲ್ಲಿ ಇವರೇ ಮಾಡಿದ್ರು. ಅದೇ ಪ್ರಥಮ ಪರಿಚಯ ಆಯಿತು ನನಗೆ. ಅವರೆಲ್ಲ ಮಾತಾಡ್ಸ್ಕೊಂಡು ತುಂಬ ಸಂತೋಷ ನಗುತ್ತಾ ಇದ್ರು. ಅದೇ ರೀತಿ ನಾವು ಒಳಗೂ ಸೇರ್ಕೊಂಡು ಅಭಿವೃದ್ಧಿ ಮಂಡಳಿ ಅನೇಕ ಯೋಜನೆಗಳು ಮಾಡಿದ್ವಿ. ಪುರೋಹಿತ್ ಪರಿಷತ್ ತರತಕ್ಕಂಥ ಅದನ್ನು ಸ್ಥಾಪನೆ ಮಾಡಿದ್ವಿ. ನಾನು ಅದರಲ್ಲಿ ಉಪಾಧ್ಯಕ್ಷರಾಗಿದ್ದೆ. ವಿಶ್ವೇಶ್ವರ ಭಟ್ರು ಅಧ್ಯಕ್ಷರು, ಇವರು ಸಹಿತ ಇದ್ದರು. ನಾವು ಅದರಲ್ಲೇ ಸಹಿತ ಪುರೋಹಿತ್ ಪರಿಷತ್ 15,000 ಜನ ಮೆಂಬರ್ ಆದ್ವಿ. ನಾವು ನಗುತ್ತಾ ರಾಜ್ಯ ಪ್ರವಾಸ ಮಾಡಿದ್ವಿ. ಎಲ್ಲ ಕಡೆ ಚೆನ್ನಾಗಿದೆ. ಯಾಕೆಂದರೆ ಅವ್ರಿಗೆ ವಾಕ್ಶಕ್ತಿ ಚೆನ್ನಾಗಿದೆ. ಅವರಿಗೆ ಎಲ್ಲ ಥರದಲ್ಲೂ ಮಾತಾಡೋದು, ಆಡಳಿತ ಥರದಲ್ಲಿ ಚೆನ್ನಾಗಿದೆ. ರಾಘವೇಂದ್ರ ಭಟ್ರಿಗೆ ಎಲ್ಲನೂ ಗೊತ್ತಿರೋದು. ನಾನು ಅವ್ರ ಜೊತೆಯಲ್ಲೇ ಸಹಿತ ನಾವು ಎಲ್ಲ ಪ್ರವಾಸ ಮಾಡಿ ಹೆಸರು ಮಾಡಿದ್ವಿ. ಕೊನೆಯಲ್ಲಿ ಏನಾಯ್ತು, ನಾವು ಮಹಾಸಭಾದಲ್ಲಿ ಇವಾಗ ನಮ್ಮ ಹೆಸರಿದ್ದಿದ್ದೆ ಅಶೋಕ್ ಆರ್ನಳ್ಳಿ ಅವರು ನಿಂತ್ಕೋತಾರೆ, ಇದೇ ರಾಘವೇಂದ್ರ ಭಟ್ರು ಇರ್ಬೋದು, ನಾನು ಅಂತಿತ್ತು. ನನಗೆ ಅದು ಅವ್ರ ವಿಚಾರದ್ದು ನನಗೆ ಗೊತ್ತಿರಲಿಲ್ಲ. ಯಾಕೆ ನಾನು ಹೋಗಿ ಬಂದು ಮಾಡಬೇಕು ಮೈಸೂರಿಂದ ಸಂಪರ್ಕ. ಆಮೇಲೆ ಇದ್ದಾಗ ಎಲ್ಲ ಇತ್ತು ಅಂತ. ಆಮೇಲೆ ಕೊನೆಯಲ್ಲಿ ಅವ್ರಿಗೂ ಹೇಳಿದ್ರು ಯಾರು ಒಂದು ಆಯ್ಕೆ ಅಂದಾಗ ಆಗ ಅಶೋಕ್ ಆರ್ನಳ್ಳಿ ಅವರು ಎಲ್ಲ ಕಡೆ ವಿಚಾರಣೆ ಮಾಡಿದ್ದಾರೆ. ಇದು ನನಗೆ ಪ್ರತಿಷ್ಠೆಯ ಚುನಾವಣೆ, ಆದ್ದರಿಂದ ಜನಸಂಪರ್ಕ ಇರತಕ್ಕಂಥವ್ರೊಬ್ರು ಇದ್ರೆ ಅನುಕೂಲ ಆಗುತ್ತೆ, ಸ್ವಲ್ಪ ಫೇಸ್ ವ್ಯಾಲ್ಯೂ ಜನಕ್ಕೂ ಗೊತ್ತಿರಲಿ ಅನ್ನೋ ದೃಷ್ಟಿ ಎಲ್ಲ ಇತ್ತು ಅಂತ ಕಾಣುತ್ತೆ. ಆದರೆ ನಮಗೆ ಅವರಲ್ಲಿ ಯಾವ ಭೇದ ಭಾವ ಇಲ್ಲ. ಅಣ್ಣ ತಮ್ಮ ಅವ್ರ ಮನೆಯಲ್ಲಿ ಬೆಂಗಳೂರು ಬಂದರೆ ಅವ್ರ ಮನೇಲೆ ಊಟ ಮಾಡೋದು ನಾನು. ಅವ್ರ ಮನೆಯವರಾಗಲಿ ಎಲ್ಲರೂ ನಮ್ಮ ಇದೇ ಅಣ್ಣ ತಮ್ಮದ್ರ ಹತ್ರ ನೋಡ್ಕೊಂಡಿದ್ವಿ. ನಂತರ ಅದು ನಾವು ಅವರು ಪ್ರೀತಿ ವಿಶ್ವಾಸ ಇದ್ವಿ. ಕೊನೆಯಲ್ಲಿ ಅಶೋಕ್ ಆರ್ನಳ್ಳಿ ಒಂದಿಷ್ಟು ತಮ್ಮನ್ನೆಲ್ಲ ಕರೆದು ನೀವು ನಿಂತ್ಕೋಬೇಕು ಅಂದರು. ಅವ್ರಿಗೆ ಯಾರಿಗೆ ಆಗಲಿ ವ್ಯಕ್ತಿ ಅವ್ರಿಗೂ ಹೇಳಿದ್ದಾಗ ಆ ಥರ ಆಗುತ್ತೆ. ಅದೊಂದು ತಾತ್ಕಾಲಿಕವಾಗಿ ಒಂದು 3-4 ದಿನ ಒಂದು ಸ್ವಲ್ಪ ಬೇಜಾರಿತ್ತು. ಆಮೇಲೆ ಇಲ್ಲ ಅಣ್ಣ ನಮ್ಗೆ ನೀವು ನನ್ನೇ ಕೇಳ್ತಾ ಇದ್ರು ರಾಘವೇಂದ್ರ ಭಟ್ರು, ಎಲ್ಲಿಂದ ನಾನು 6 ತಿಂಗಳಿಂದ ನಿಂತ್ಕೊಳ್ಳಿ ನಿಮ್ಗೆ ಮಾಡ್ತೀವಿ, ನೀವು ಹಿರಿಯರು ಸಭಾದಲ್ಲಿ ಹಿರಿಯರು ನಾನೇ ಬೇಡ ಅಂತಿದ್ದೆ. ಅದು ಯಾಕೆ ಅಂದರೆ ಕೊನೆಯಲ್ಲಿ ಬಂದಾಗ ನಾನು ಯಾರ ಮಾತಿಗೂ ಕಟ್ಟು ಬಿದ್ದವನಲ್ಲ. ಆದರೆ ಅಶೋಕ್ ಆರ್ನಳ್ಳಿ ಅವರೇ ಇಲ್ಲ ನೀವು ಇರಬೇಕು ಅಂತ ಹೇಳಿದ ತಕ್ಷಣ ಅದಕ್ಕೆ ಒಂದು ತಿಂಗಳ ಹಿಂದೆ ಮಾತಾಡೋ ಪ್ರಯತ್ನ ಪಟ್ಟೆ ಗೊತ್ತಿಲ್ಲ. ಈಗಲೂ ಚೆನ್ನಾಗಿದ್ದೀವಿ, ನಮ್ಮ ಪ್ರವಾಸ ಮಾಡ್ತಿದ್ದಾರೆ. ನಮ್ಮ ಮುಂದೇನೂ ಅವರು ಅಷ್ಟೇ ಅನೇಕ ಅಧ್ಯಕ್ಷರಾಗುವಂಥ ಹುದ್ದೆಗಳೆಲ್ಲ ಬರುತ್ತೆ. ಅದನ್ನ ಜೊತೆಲಿ ನಾವಿರ್ತೀವಿ. ಯಾಕೆ ನಾನು ಸ್ವಲ್ಪ ಸೀನಿಯರ್ ಆಗಿದ್ದೇನೆ
ಅಂತ ನನಗಿನ್ನು ಈಗ 56 ವರ್ಷ ಅಷ್ಟೇ. ಯಾಕೆಂದ್ರೆ ನನ್ನ ಬರ್ತು 8/9/68 ಹುಟ್ಟಿದ್ದು ನಾನು. ಅದನ್ನ ನಾನೇ ಅತ್ಯಂತ ಚಿಕ್ಕವನಾದ್ರು ಅವರು ನನಗಿಂತ ಒಂದು 10 ವರ್ಷ ಚಿಕ್ಕವರು. ಜೊತೆಯಲ್ಲಿ ಮಾತ್ರ ಎಲ್ಲ ವ್ಯವಹಾರದಲ್ಲೂ ಜೊತೆಲಿ ಇರ್ತೀವಿ. ಗುರುಗಳೇ, ತಾವು ಕರ್ನಾಟಕದಾದ್ಯಂತ ಎಷ್ಟು ಜಿಲ್ಲೆಗಳು ಪ್ರವಾಸ ಮಾಡಿದ್ದಾರೆ ಈ ಚುನಾವಣೆ ವಿಷಯಕ್ಕೋಸ್ಕರ? ಮತ್ತು ಬೆಂಗಳೂರಿನಲ್ಲಿ ಇರೋದಿಲ್ಲ ಗುರುಗಳು, ಅವ್ರ ಮುಂದೆ ಅಧ್ಯಕ್ಷರಾದರೆ ಅವ್ರು ಸಿಗೋದು ಕಷ್ಟ ಅಂತ ಹೇಳ್ತಾರೆ. ಸೊ ತಾವು ಬೆಂಗಳೂರಿನಲ್ಲಿ ಮನೆ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀವಿ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಖಂಡಿತವಾಗಿಯೂ ನಾನು ಎಲ್ಲ ಜಿಲ್ಲೆಗಳು ಪ್ರವಾಸ ಮಾಡ್ಕೊಂಡು ಬಂದೆ ನನ್ನ ಕೈಲಿ ಆದಷ್ಟು. ಒಂದೇ ಮಂಗಳೂರು ಉಡುಪಿ ಮಾತ್ರ ಹೋಗ್ಲಿಕ್ಕೆ ಸ್ವಲ್ಪ ತೊಂದರೆ ಆಯಿತು. ಯಾಕೆಂದರೆ ಸ್ವಲ್ಪ ನಮ್ಮ ತಂದೆಗೆ ಆರೋಗ್ಯ ಸ್ಥಿತಿ ಸರಿ ಇಲ್ಲ. ಅವತ್ತು ಹಾಕ್ಕೊಂಡಿದ್ದಾಗ 2 ಟೂರ್ನ ಅವ್ರನ್ನ ಸ್ವಲ್ಪ ಚೆಕಪ್ ಮಾಡಬೇಕಾಯಿತು. ಹೋಗಿ ಹಾಸ್ಪಿಟಲ್ 2 ದಿನ. ಈಗ ಅವರು 92 ವರ್ಷ. ಅವರು ಜೊತೆಲೇ ಇರಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅವರಿರೋದ್ರಿಂದ. ಅವರು ಸ್ವಲ್ಪ ಹಳೆ ಕಾಲ ಥರ ಮಡಿ ಆಚಾರ ವಿಚಾರ ಈಗಲೂ ಸಹಿತ ನೆಲ ಮೇಲೆ ಕೂತ್ಕೊಂಡು ಊಟ ಮಾಡೋದು, ನೆಲ ಮೇಲೆ ಮಲ್ಕೊಳ್ಳೋದು. ಅವರು ಮಂಚ ಗಾಟಿಲ್ಲ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಡ ಅಂತ ನನಗೆ ಹೇಳ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಸೂಕ್ಷ್ಮ ಇರೋದ್ರಿಂದ ಅದನ್ನ ಇರ್ತೀನಿ. ಅದಕ್ಕೋಸ್ಕರ ನನ್ನ ಪ್ರವಾಸನ 2 ಜಿಲ್ಲೆ ಮಿಸ್ ಆಗಿದೆ. ಆದರೂ ಸಹಿತ ಅಲ್ಲೆಲ್ಲ ನಮ್ಮ ಬಂಧುಗಳು, ನಮ್ಮ ನೆಂಟರುಗಳು, ನಮ್ಮ ಆತ್ಮೀಯರು ತುಂಬ ಇದ್ದಾರೆ. ಅವರಲ್ಲೆಲ್ಲ ಅಲ್ಲಿ ಛಾತ್ರ ಅಂತ ಇದ್ದಾರೆ, ಇಲ್ಲೂ ಅಷ್ಟೇ ಜಯಂತಿ ಇದ್ದಾರೆ. ಅವರೆಲ್ಲರೂ ಕೇಳ್ಕೊಂಡಿದ್ದೀನಿ, ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ನಾನು ಒಂದು ಸೇವೆಯನ್ನು ಪ್ರವಾಸ ಮಾಡ್ತಿದ್ದೀನಿ. ಬೆಂಗಳೂರಿನಲ್ಲಿ ತಾವು ಬೆಂಗಳೂರಲ್ಲಿ ಖಂಡಿತವಾಗಿ ಅಯ್ಯೋ ಬೆಂಗಳೂರು ನನಗೆ ಮನೆ ಮಾತು. 1900 ಬೆಂಗಳೂರು 85ರಲ್ಲಿ ಬಂದವು ನಾನು. ಮಾಗಡಿ ಕರ್ಣಿಕರ ಪಾಠಶಾಲೆ, ಗಾಂಧಿ ಬಜಾರು ನನಗೆ ಹಳೆಯದು ಹಳಬ. ನಾನು 85, 86, 87, 88 ಅಲ್ಲೆಲ್ಲ ಸುತ್ತಾಡ್ದವನು. ಅಲ್ಲೇ ನನಗೆ ತುಂಬಾ ಗಾಂಧಿ ಬಜಾರ್ ಅಂದ್ರೆ ಬಹಳ ಇಷ್ಟ. ಯಾಕೆಂದ್ರೆ ನಡೆದು ಸೈಕಲಲ್ಲಿ ಇಲ್ಲಿಂದ ಜಾಲಳಿಗೆ ಹೋಗ್ತಿದ್ದವು. ನಾನು ಮೊದಲು ಸೈಕಲ್ ಇಟ್ಕೊಂಡಿದ್ದೆ, ಆಮೇಲೆ ಸ್ಕೂಟರ್ ಬರೀ ಒಂದು 2 ತಿಂಗಳು, ಆಮೇಲೆ ಡೈರೆಕ್ಟ್ ಕಾರ್ ತಗೊಂಡ್ಬಿಟ್ಟೆ. ಅದರಲ್ಲೇ ಸಂಚಾರ ಮಾಡ್ತಾ ಎಲ್ಲ ಕಡೆ ಓಡಾಡ್ತಿದ್ದೆ. ಆದರೆ ಬೆಂಗಳೂರು ನನಗೆ ಹೊಸದಲ್ಲ. ನಮ್ಮ ನೆಂಟರುಗಳು ಎಲ್ಲರೂ ಇದ್ದಾರೆ, ನಮ್ಮ ಬಾಮೈದಾನು ಅಲ್ಲೇ ಇದ್ದಾರೆ, ಎಲ್ಲರೂ ಇರೋದ್ರಿಂದ ಈಗಲೂ ಸಹಿತ ನನಗೆ ಅಲ್ಲೇ ಒಬ್ಬರು ಮನೇನೂ ಕೊಟ್ಟಿದ್ದಾರೆ. ನನಗೆ ಒಬ್ಬರು ಹಿಂಗಾರ್ಸೋ ಗುರುಗಳೇ ನಮ್ಮ ಮನೆ ಬೀಗ ಆಯ್ತು ತಗೊಳ್ಳಿದ್ದ ಅಲ್ಲಿ ಆಮೇಲೆ ನನಗೇನು ಮೈಸೂರು ಬೆಂಗಳೂರು ನೀವು ಎಕ್ಸ್ಟೆನ್ಷನ್ ಇದ್ದಾಗೆ, ನೀವು ಎಲೆಕ್ಟ್ರಾನಿಕ್ ಸಿಟಿ ಇಲ್ಲಿ ಬರೋಕ್ಕೆ 1.5 ಗಂಟೆ. ನಾನು ಮೈಸೂರು ಬೆಂಗಳೂರು 1 ಅವರ್ ಬರ್ತೀನಿ. ಅದೇನು ತೊಂದರೆ ಇಲ್ಲ. ಹಿರಿಯರು ಇದ್ದಾಗ ಅಲ್ಲಿ ಇರಬೇಕು, ಮತ್ತೆ ಬಿಟ್ಬಿಟ್ಟ ಮನೇನ ಅಂತ ತಿಳ್ಕೊಳ್ಬಾರ್ದು. ನಾವು ಅವ್ರ ಜೊತೆಯಲ್ಲಿದ್ದೇ ಕೆಲಸ ಮಾಡಬೇಕು. ಮಹಾಸಭಾ ಕೆಲಸ ಇದ್ರು ಬೈಲಿ ಬರ್ತೀನಿ. ಈಗ ನೋಡಿ ಎಲೆಕ್ಷನ್ 1 ತಿಂಗಳು ಬೆಂಗಳೂರು ಪ್ರವಾಸ ಮಾಡಿದ್ದೀನಿ. ಯಾಕೆಂದ್ರೆ ಹೋಗೇ ಬರ್ತೀನಿ 1 ಅವರ್ ಅಷ್ಟೇ ಇಲ್ಲಿಂದ ಅಲ್ಲಿಗೆ ಹೇಳಿದ್ರೆ. ಅದರಿಂದ ಮಹಾಸಭೆ ಸೇವೆನೂ ಮಾಡ್ತೀನಿ ಬೆಂಗಳೂರಲ್ಲಿ ಇದ್ದು. ಯಾಕೆಂದ್ರೆ ರಾಜ್ಯ ಪ್ರವಾಸ ಮಾಡ್ಬೇಕು ನಾವು, ಇಲ್ಲೇ ಕೂತಿದ್ರು ಆಗಲ್ಲ. ಅದರಿಂದ ಬೆಂಗಳೂರು ನಗರದಲ್ಲಿ ಎಲ್ಲ ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರ ಮನೆಗೆ ಹೋದ್ರು ಗುರುಗಳು ಹೊರಗಡೆ ಊಟ ಮಾಡಲ್ಲ, ಹೋಟ್ಲ್ ತಿನ್ನಲ್ಲ. ಅದ್ರಿಂದ ಕಾಫಿ ತಿಂಡಿ ಊಟ ಸ್ನಾನ ಪೂಜೆ ಇಲ್ಲದೆ ನಮ್ದೇನು ಇಲ್ವೇ ಇಲ್ಲ. ಎಲ್ಲರೂ ಇದ್ದಾರೆ, ಎಲ್ಲ ಕಡೆ ಇರ್ತೀವಿ. ಸರಿ, ಈಗ ತಮಗೆ ಇಷ್ಟವಾದಂಥ ತಿಂಡಿ ತಿನಿಸುಗಳು, ಒಂದು ಪರ್ಸನಲ್ ಚಿಟ್ಚಾಟ್ ಥರ ತಮ್ಮ ಫೇವ್ರೆಟ್ ಊಟ ತಿಂಡಿ ಬಗ್ಗೆ ಸ್ವಲ್ಪ ನಿಮಗೆ ಇಷ್ಟವಾದಂಥ ಚಿತ್ರ ಅಥವಾ ಫಿಲಮ್ ಆ್ಯಕ್ಟ್ರು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಖಂಡಿತವಾಗಿ ನನಗೆ ಇಷ್ಟವಾದಂಥ ತಿಂಡಿ ಅಂದರೆ ದೋಸೆ ಅಂದರೆ ಬಹಳ ಇಷ್ಟ ನನಗೆ. ಅದರಲ್ಲೂ ಸಹಿತ ಯಾವ ರೀತಿ ದೋಸೆ ಇದ್ರೂ ಸಹಿತ ನನಗೆ ಇಷ್ಟ. ತಿಂಡಿ ಇಲ್ಲ ಅದನ್ನ ಇಷ್ಟಪಡ್ತೀನಿ. ಜೊತೆಗೆ ಒಂದ್ಸಲ ನನಗೆ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ ಮಾಡಿದ್ರು ಸಹಿತ ಅದು ಸಹಿತ ನಾನೇನು ಸ್ವೀಕಾರ ಮಾಡ್ತೀನಿ. ಅದರಲ್ಲೇನು ಭೇದ ಭಾವ ಇಲ್ಲ, ಅದು ಸ್ವಲ್ಪ ನನಗೆ ಇಷ್ಟನೇ. ನಂತರ ಚಲನಚಿತ್ರ, ನನಗೆ ಪಿಕ್ಚರ್ ಅಂದ್ರೆ ತುಂಬಾನೇ ಜಾಸ್ತಿ ಇತ್ತು. ಅದರಲ್ಲೂ ತೆಲುಗು ಪಿಕ್ಚರ್ಗಳಂದ್ರೆ ಬಹಳ ತುಂಬಾನೇ ಇಂಟ್ರೆಸ್ಟ್. ಚಿಕ್ಕ ವಯಸ್ಸಲ್ಲಿ ಗಾಂಧಿ ಬಜಾರಲ್ಲಿ ಇದ್ದಾಗ ನಾನು ಅಲ್ಲೆಲ್ಲ ಆಂಧ್ರಕ್ಕೆ ಹೋಗಿ ಚಿರಂಜೀವಿ ಪಿಕ್ಚರ್ಗಳು ನೋಡ್ಕೊಂಡ್ ಬರ್ತಾ ಇದ್ದೆ. ನಾನು ಏನ್ ರಿಲೀಸ್ ಆದ್ರೂ ನಮ್ಮ ಸ್ನೇಹಿತರುಗಳೆಲ್ಲ ತುಂಬಾ ತೆಲುಗು ನನಗೆ ಗೊತ್ತೇ ಇರಲಿಲ್ಲ. ನನಗೆ ಬರೀ ಕನ್ನಡ ಒಂದೇ ಅಲ್ಲಿ ಬರ್ತಿದ್ದು. ಪಾಠಶಾಲೆ ಬಂದ್ಮೇಲೆ ತೆಲುಗು ಬಂತು, ನಮ್ಮ ಮದರ್ ಟಂಗ್ ತಮಿಳ್ ಆಯ್ತು, ಎಲ್ಲಾ ಭಾಷೆಗಳು. ಹಾಗಾಗಿ ಆಡು ಭಾಷೆಯಲ್ಲೇ ನಾನು ಮಾತಾಡ್ಕೊಂಡು ಎಲ್ಲಾ ಭಾಷೆಗಳು ಬಂದಿದ್ದು. ಆದ್ರೆ ಅದು ಪಿಕ್ಚರ್ ನೋಡಕ್ ಅದಕ್ಕೆ ಮಾತ್ರ ಹೋಗ್ತಾ ಇದ್ದೆ. ಇವು ಬಹಳ ಆಸೆ. ಮಹಾಲಕ್ಷ್ಮಿ ಟಿಫನ್ ರೂಮ್ ಅಂತ ಇತ್ತು ನಾವು ಪಾಠಶಾಲೆ ಇದ್ದಾಗ. ಯಾಕೆಂದ್ರೆ ಪಾಠಶಾಲೆ ಊಟಗಳು ಅದು ಪ್ರಸಾರ ಅಂತ ಸ್ವೀಕಾರ ಮಾಡಬೇಕು. ಆದ್ರೆ ನಮ್ಗೆ ಹೊಟ್ಟೆ ಎದ್ದಾಗ ಏನಾರು ಇದ್ದಾಗ ಮಹಾಲಕ್ಷ್ಮಿ ಟಿಫನ್ ರೂಮ್ ಪಕ್ಕದಲ್ಲೇ ಇದೆ, ಅದಕ್ಕೂ ಸಹಿತ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಹೋಗ್ತಾ ಇದ್ವಿ. ಪಾಠಶಾಲೆ ಇದ್ದಾಗ ಅದಕ್ಕೂ ಹೋಗ್ತಾ ಇದ್ವಿ ಎಲ್ಲ ಕಡೆ. ತಮ್ಮ ಮನೆ ದೇವರು ಇಷ್ಟ ದೇವರು ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀವಿ? ಖಂಡಿತವಾಗಿ ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ನಮಗೆ ಮನೆ ದೇವರಾಗ್ತಾರೆ. ಆರಾಧ್ಯ ದೇವರು ಶ್ರೀರಾಮಚಂದ್ರ. ಪಟ್ಟಾಭಿರಾಮ ಮಂದಿರ ಅಂತ ನಮ್ಮ ತಂದೆಯವರು ರಾಮ ಮಂದಿರ ಇದೆ, ಅದರಲ್ಲೇ ಬಂದವರು. ರಾಮನನ್ನ ನಾವು ಯಾವುದೇ ಕಾರಣಕ್ಕೂ ಬಿಡೋಗಿಲ್ಲ. ಹಾಗೆ ನಮ್ಗೆ ಅಯೋಧ್ಯೆಗಾಲ 7-8 ಸಲ ಆಹ್ವಾನ ಬಂದು ಅಲ್ಲೇ ಹೋಮ ಪೂಜೆಗಳನ್ನು ಮಾಡಿದ್ದೇನೆ. ಆದ್ದರಿಂದ ನನಗೆ ಆರಾಧ್ಯ ದೇವರು ರಾಮರು ಆಗ್ತಾರೆ. ಗಾಯತ್ರಿ ನಮಗೆ ಬಿಡೋ ಹಾಗೆ ಇಲ್ಲ. ಮೂಲತಃ ನಾವು ಹುಟ್ಟಿದ್ರೆ ಗಾಯತ್ರಿ ಜಪ ತಪಸ್ಸಿಂದಲೇ ಎಲ್ಲವನ್ನು ಸಹಿತ ನಾವು ಪಡೆದಿದ್ದೀವಿ. ಗಾಯತ್ರಿ ನಮ್ಗೆ ವಿಶೇಷವಾದಂಥ ದೇವರು. ನಮ್ಗೆ ಇಷ್ಟವಾದಂಥ ಜಾಗ ಅಂತ ನನಗೆ ಶಾಂತಿ ಕೊಡುತ್ತೆ, ಈ ಜಾಗಕ್ಕೆ ಹೋದ್ರೆ ಒಂದು ಆಧ್ಯಾತ್ಮಿಕ ಜಾಗ ಅಥವಾ ಒಂದು ಪುಣ್ಯಕ್ಷೇತ್ರ ಯಾವುದು ಗುರುಗಳೇ? ಹೌದು, ನನಗೆ ಏನಂದ್ರೆ ನಾನು ಗ್ರಹಣ ಕಾಲದಲ್ಲಿ ಅನುಷ್ಠಾನಕ್ಕೆ ಹೋಗ್ತಾ ಇರ್ತೀನಿ ಎಲ್ಲ ಕಡೆ. 15 ದಿವಸ ಪರ್ವಕಾಲ, ಪೂರ್ವ ಪರ್ವ ಅಂತ. ಗ್ರಹಣದ ದಿವಸನೇ ಪರ್ವಕಾಲ ಅಲ್ಲ, ಗ್ರಹಣ ಈ ಥರ ಹಿಡಿಯುತ್ತೆ ಅಂತ 1 ವಾರ ಮುಂಚೆನೂ ಪರ್ವಕಾಲ ಆಗುತ್ತೆ. ಆದ್ರಿಂದ ನಾನು ಅದನ್ನ ಆಯ್ಕೆ ಮಾಡ್ಕೊಂಡು ಜಾಗ ನಂದು ಹರಿದ್ವಾರ್ ಮತ್ತು ಋಷಿಕೇಶ್.
ಸಾಮಾನ್ಯ ಅಲ್ಲಿ ಹೊರಟೋಗ್ತೀನಿ. 8-10 ದಿವಸ ಅಡುಗೆ ಭಟ್ರನ್ನು ಕರ್ಕೊಂಡು ಹೋಗ್ತೀನಿ. 3 ಹೊತ್ತು ಸ್ನಾನ ಜಪ, ಬೆಳಗ್ಗೆ 4 ಗಂಟೆಗೆ ಹೇಳೋದು, ಸ್ನಾನ ಮಾಡೋದು ಜಪ, ಪುನಃ 8-9 ಗಂಟೆವರೆಗೆ, ಪುನಃ ಆಮೇಲೆ ತಿಂಡಿ ತಿನ್ನೋದು, 11 ಗಂಟೆ ಸ್ನಾನ ಮಾಡೋದು ಜಪ, ಪುನಃ ಸಾಯಂಕಾಲ. ನನ್ನ ಗುರುಗಳು ಹೇಳ್ಕೊಟ್ಟಿದ್ದೆ ಇದು 3 ಹೊತ್ತು ಗಾಯತ್ರಿ, ಸಕಾಲದಲ್ಲಿ ಅರ್ಘ್ಯ. ಅರ್ಘ್ಯ ಅಕಾಲದಲ್ಲಿ ಕೊಡಬಾರದು, ಕಾಲಾತೀತ ಅನ್ನೋದು ನಾವು ಮಾಡ್ಕೊಂಡಿರೋದು, ಋಷಿಮುನಿಗಳು ಮಾಡಿಲ್ಲ. ಸೂರ್ಯನಿಗೆ ಬೆಳಗ್ಗೆ ಎದ್ದು ನಮ್ಮ ಚಾರ್ಟೆ ಹಾಕೊಂಡ್ಬಿಟ್ಟಿರ್ತೀನಿ ನಾನು ಡೈಲಿ. ಬೆಳಗ್ಗೆ ಸರಿಯಾಗಿ ನಾನು ಜಪ ಮಾಡಿ ಆಮೇಲೆ ಅರ್ಘ್ಯ ಕೊಡುವಂತಹ ವಿಧಾನವನ್ನು ಮಾಡ್ತಿದ್ದೇನೆ. ಅದೇ ಅತಿಬಲಾನುಷ್ಠಾನ ಕ್ರಮ ಅಂತ. ಬೇಗ ಗಾಯತ್ರಿ ಸಿದ್ಧಿ ಆಗುತ್ತೆ. ಇದು ಮುಂಚೆ ಜಪ ಮಾಡಬೇಕು, ಆಮೇಲೆ ಅರ್ಘ್ಯ ಕೊಡೋದು ಇದೆ, ಅರ್ಘ್ಯ ಕೊಟ್ಟು ಜಪ ಮಾಡೋದಿದೆ. ಆದರೆ ಆ ಸಮಯಕ್ಕೆ ಅರ್ಘ್ಯ ಕೊಡಬೇಕು, ಯಾವುದೋ ಕಾಲದಲ್ಲಿ ಕೊಡೋದಲ್ಲ ಅಂತ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಜಪಮಾಲೆ ಅಂತೀನಿ, ಅದನ್ನು ಎಷ್ಟು ಸಲ ಗಾಯತ್ರಿಯನ್ನು ಮಾಡ್ತೀವೋ ಅಷ್ಟು ಸ್ವರ್ಣ ಚಿನ್ನ ನಮ್ಮಲ್ಲಿ ಸಂಗ್ರಹ ಆಗುತ್ತೆ ಅಂತೀನಿ. ಹೀಗೆ ದೈವ ರಹಸ್ಯಗಳಲ್ಲಿ ತುಂಬಾ ಇದೆ. ಇದೆಲ್ಲ ಆಚರಣೆಯನ್ನು ಗುರುಗಳು ಹೇಳ್ಕೊಟ್ಟಿದ್ದೇನೆ, ಮಾಡ್ಕೊಂಡ್ಬಂದಿದ್ದೀನಿ. ಕ್ಷೇತ್ರದಲ್ಲಿ ಅದೆಷ್ಟ, ಅದು ಬಿಟ್ಟರೆ ಶ್ರೀರಂಗಪಟ್ಟಣ ಇಷ್ಟ. ಯಾಕೆಂದ್ರೆ ದಿವಸ ಹೊಳೆ ಸ್ನಾನ, ಭಗವತಿ ನನ್ನ ಜಾಗದಲ್ಲಿ ಒಂದು ಇರೋಕ್ಕೆ ಭಗವಂತ ಉತ್ಸಾಹ ಮಾಡ್ಕೊಟ್ಟಿದ್ದಾನೆ. ರಂಗನಾಥ, ಗಂಗಾಧರೇಶ್ವರ ಮತ್ತೆ ಡೈಲಿ ಹೊಳೆಯಲ್ಲಿ ಎನಿ ಟೈಮ್ ಇದ್ರು ಊರಲ್ಲಿ ಹೊಳೆ ಸ್ನಾನ ಮಾಡ್ತೀನಿ. ಗುರುಗಳೇ, ತಮ್ಮ ಮುಂದಿನ ಯೋಜನೆಗಳೇನು? ತಾವು ಅಧ್ಯಕ್ಷ ಗಾದಿಗೆ ಏರಿದ ಮೇಲೆ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ವಿಪ್ರ ಸಮುದಾಯಕ್ಕೆ ಅಂತ? ಖಂಡಿತವಾಗಿ ಮುಂದಿನ ಯೋಜನೆ ಅನೇಕ ಇಟ್ಕೊಂಡಿದ್ದೀನಿ. ಅದು ಕೈಲಿ ಒಬ್ಬನ ಕೈಲಾಗಲ್ಲ. ಎಲ್ಲ ನಮ್ಮ ಕಮಿಟಿ ಸಮೂಹದ ಒಂದಿಗೆ ಅಶೋಕ್ ಕಾನಡರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಬೇಕು. ಮೊದಲಾಗಿ ಆಗಲೇ ಶಿಲಾನ್ಯಾಸನ ಗುರುಗಳು ಮಾಡಿದಾರಲ್ಲ, ಸುವರ್ಣ ಭವನ ನಿರ್ಮಾಣ ಆಗಬೇಕು. ಅದಕ್ಕೂ ಮುಂಚೆ ನಾವು ಒಂದು 6 ತಿಂಗಳು ವರ್ಷ ಎಲ್ಲರೂ ಮೆಂಬರ್ಸ್ಗಳನ್ನು ಮಾಡಬೇಕು. 45 ಲಕ್ಷ ಬ್ರಾಹ್ಮಣರು ಕರ್ನಾಟಕದಲ್ಲಿದ್ದಾರೆ ಅಂತೇಳಿ ನಾವು ಯಾವುದೋ ಒಂದು ಇಲ್ಲಿರ್ತಕ್ಕಂಥದ್ದು ಒಂದು 80,000 ಇದ್ದರೆ 78-80 ಇದ್ರೆ ಆಗಲ್ಲ. ಅದಕ್ಕೆ ಮೆಂಬರ್ಸ್ಗಳನ್ನ ಮಾಡಬೇಕು ಅನ್ನೋ ದೇಶ. ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ 1 ವರ್ಷಗಳ ಕಾಲ ಕನಿಷ್ಠ ಪಕ್ಷ ನಾವು 5 ಲಕ್ಷಕ್ಕೂ ಮಿಗಿಲಾಗಿ ಮೆಂಬರ್ಸ್ ಮಾಡಬೇಕು ಅನ್ನೋ ದೇಶ ಇಟ್ಕೊಂಡಿದ್ದೀನಿ. ಅದನ್ನು ಮಾಡ್ತೀನಿ. ಆಮೇಲೆ ವೇದಾಧ್ಯಯನ ಉಳಿಸ್ಬೇಕು. ಋಷಿಮುನಿಗಳು ಕೊಟ್ಟಿದ್ದಾರೆ, ನಾವ್ಯಾರು ಉಳಿಸೋಕ್ಕೆ ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ವೇದಾಧ್ಯಯನ ಮಾಡಿ ಸ್ವಲ್ಪ ನೀವು ಮಾಡಿ. ನಿಮ್ಮ ಕೈಲಿ ಆಗಲಿಲ್ವಾ, ನಿಮ್ಮ ಮಾಸಿಕ ವೇತನದಲ್ಲಿ ಏನೋ ಒಂದು 500-1000 ಏನಿರುತ್ತೋ ಅದನ್ನು ಒಬ್ಬ ವೇದಾಧ್ಯಯನ ಮಾಡೋನಿಗೆ ದಾನ ಮಾಡಿದ್ರು ಆ ಫಲ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಮಾಡಿ ಅಂತ ಹೇಳ್ತೀನಿ. ಹಾಗೆ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನೃತ್ಯ, ಜ್ಯೋತಿಷ, ಕಲ್ಪ ಇವೆಲ್ಲಗಳು ಸಹಿತ ಅಳಿಸಿ ಹೋಗ್ತಾ ಇದೆ. ಇವೆಲ್ಲ ಋಷಿ ನಾವು ಬ್ರಾಹ್ಮಣ ಸಂಘಟನೆ ಮಾಡಬೇಕಾದ, ಅದನ್ನು ನಾವು ಬೇರೆ ಮಾಡೋಕ್ಕೆಲ್ಲ ಇದೆ, ಅದನ್ನು ಮಾಡಿದ್ವಿ. ಆಮೇಲೆ ಕುಟೀರ ಅನ್ನೋ ಯೋಜನೆ, ಬಡವರಿಗೆ ಮನೆ ನಿರ್ಮಾಣ ಮಾಡ್ಕೊಳ್ಳೋಕೆ ಸಹಾಯ ಮಾಡೋ ಒಂದು ಯೋಜನೆ ಇದೆ. ವೈದ್ಯಕೀಯ ಅಂತ ತೊಗೊಂಡಿದ್ವಿ. ಅನೇಕ ಹಾಸ್ಪಿಟಲ್ಗಳನ್ನ ಟೈಅಪ್ ಮಾಡ್ಕೊಂಡಿದ್ವಿ. ಈಗಾಗಲೇ ಅಶೋಕ್ ಕಾನಳ್ಳಿ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಹಾಸ್ಪಿಟಲ್ಗಳಲ್ಲಿ ಒಂದು 10, 20, 30, 40% ಡಿಸ್ಕೌಂಟ್ ಕೊಟ್ಟು ಔಷಧಿ ಉಪಚಾರಗಳನ್ನು ಮಾಡೋದು. ಮತ್ತು ಅಡುಗೆಯವರೆಲ್ಲ ಪಾಪ ಕಷ್ಟಪಡ್ತಾರೆ ಬೆಳಗಿನ ಸಾಯಂಕಾಲ ತನಕ. ಆದ್ದರಿಂದ ಅವ್ರನ್ನೆಲ್ಲ ಕಟ್ಟಡ ಕಾರ್ಮಿಕರ ಸಂಘ, ಭಾರತೀಯ ಮಜ್ಬೂರ್ ಸಂಘ ಅಂತಿದೆ, ಅದರಲ್ಲಿ ಇದನ್ನಲ್ಲಿ ಇವ್ರನ್ನೂ ತೊಗೊಂಡಿದ್ದಾರೆ. ಅವರೆಲ್ಲ ಸೇರಿಸ್ಬೋದು ಅಂತ. ಅವ್ರಿಗೆ ಬೇಕಾದಂಥ ಅದರಲ್ಲಿ ಸವಲತ್ತುಗಳನ್ನು ನಾವೇ ಒಂದು ಕಾರ್ಮಿಕ ಸಂಘಟನೆ ಅಂತ ಮಾಡಿ ಅವ್ರನ್ನ ಸೇರಿಸ್ಕೊಂಡು ಅವ್ರಿಗೆ ಸವಲತ್ತುಗಳನ್ನು ಕೊಡಿಸಕ್ಕಂಥದ್ದು ಅಡುಗೆರೆ. ಮತ್ತು ಎಲ್ಲ ವಧುವರಾನ್ವೇಷಣಾ ಕಾರ್ಯಕ್ರಮ, ದೇವಸ್ಥಾನದ ಪುರೋಹಿತರುಗಳಿಗೆ ಸಂಬಳ. ಈಗ ನಾನೇ ಒಂದು ದೇವಸ್ಥಾನ ಮಾಡ್ತೀನಿ, ನನಗೆ 2 ರೂಪಾಯಿ ಸಂಬಳ. ಇದೆಲ್ಲ ಕೇಳಿದ್ರೆ ಆ ಥರ ಎಲ್ಲ ಇರುತ್ತೆ. ಯಾರು ಇರ್ತಾರೋ ದಾನಿಗಳು ಅವ್ರನ್ನೆಲ್ಲ ಸಂಪರ್ಕ ಮಾಡ್ತೀವಿ, ಇದಕ್ಕೊಂದು ಸಹಾಯ ಮಾಡ್ತೀನಿ. ಜೀರ್ಣೋದ್ಧಾರ ಮಾಡಿರ್ತೀವಿ, ದೇವಸ್ಥಾನದ ಮನೆ ನಿರ್ಮಾಣ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀವಿ. ಹೀಗೆ ನಾವು ವಿಚಾರ ಅನೇಕ, ಯಾಕಂದರೆ ಅನೇಕ ದೇವಾಲಯಗಳಲ್ಲಿ ಗೌರ್ಮೆಂಟ್ ದೇವಸ್ಥಾನದಲ್ಲಿ ಅರ್ಚಕ ವಾಸ ಮಾಡ್ಬೋದು ಅಂತಿದೆ, ಅಲ್ಲೇ ಆಗ್ತದೆ. ಆದ್ದರಿಂದ ಅವ್ರಿಗೆ ಏನಾದ್ರು ತೊಂದರೆ ಇದ್ರೆ ಬಗೆಹರಿಸ್ಕೊಡ್ತೀವಿ. ಹೀಗೆ ಸಾಮಾಜಿಕ ಅನೇಕ ಸೇವೆಗಳೆಲ್ಲ ಇದೆ. ಇದು ನಾವು ಸಂಕಲ್ಪ ಪತ್ರ ಅಂತಲೇ ಮಾಡಿದ್ದೀನಿ ನಾನು. ಆದ್ದರಿಂದ ಮಹಿಳೆಯರಿಗೆ ವಿಶೇಷವಾದಂಥ ಕಾರ್ಯಕ್ರಮಗಳು ಹಾಕೋತೀವಿ. ಅದನ್ನೆಲ್ಲ ಯಾಕೆ ಮಾಡಬೇಕು, ಸುಮ್ಮನೆ ಆಚರಣೆ ಪುಸ್ತಕ ಪೇಪರಲ್ಲಿ ಇದ್ರೆ ಪ್ರಯೋಜನ ಇಲ್ಲ. ಅದನ್ನು ಮಾಡಿ ತೋರಿಸೋಣ ಅಂತ ಹೇಳ್ತಾ ಮಹಾಸಭೆಗೆ ಪಾದಾರ್ಪಣೆ ಮಾಡಲಿಕ್ಕೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಿಂತಿದ್ದೇನೆ. ಗುರುಗಳೇ, ತಮ್ಮ ಇಷ್ಟು ಇದು ಚುನಾವಣಾ ಪ್ರಚಾರ ಸಮಯದಲ್ಲೂ ನಮ್ಮ ಜನಮತ ವಾಹಿನಿಗೆ ತಾವು ಬಿಡು ಮಾಡಿಕೊಟ್ಟಿದ್ದಕ್ಕೆ, ಈ ಸಂದರ್ಶನ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಕೃತಜ್ಞತೆಗಳು, ಧನ್ಯವಾದಗಳು ಗುರುಗಳೇ. ಜನಮತ ವಾಹಿನಿಯ ಗಿರೀಶರವರೇ, ಪಾಪ ಅವರು ನನ್ನನ್ನು ನೋಡಿ ನನಗೆ ಸಮಯ ಇರಲಿಲ್ಲ ಅಂತಾದರೂ ಮಾರ್ಗ ಮಧ್ಯದಲ್ಲಿ ಊರಿಗೆ ಹೋಗುವಾಗ ಬರೋವಾಗಲೇ ಸಹಿತ ನಾನು ಒಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಅಂದರು. ನಿಜವಾಗ್ಲೂ ಅವರು ವಿಶೇಷವಾದ ಜನಮತವನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ತುಂಬ ಆಸಕ್ತಿ ವ್ಯಕ್ತಿ, ತುಂಬ ಬೆಳೆಯುವಂಥ ಹುಡುಗ ಅವರು. ಯಾಕೆಂದರೆ ನೋಡಿ ಎಷ್ಟು ಸಂದರ್ಶನವನ್ನು, ಎಷ್ಟು ವಿಚಾರಗಳನ್ನು ಇದರಲ್ಲೆಲ್ಲ ಮಾಡ್ತಿರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ ನಾನು ಇದರಲ್ಲಿ ಅನೇಕ ವಿಚಾರಗಳನ್ನ ಇದರಲ್ಲೂ ತಿಳಿಸ್ತಾ ಇರ್ತೀನಿ. ಆದ್ದರಿಂದ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಇರಲಿ. ನಾನು ಮಾರ್ಗ ಮಧ್ಯದಲ್ಲಿ ನನಗೇನು ಗೊತ್ತಾದಂಥ ವಿಚಾರಗಳನ್ನ ತಿಳಿಸಿದ್ದೇನೆ. ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಇರಬೇಕು. ನಾಳೆ ಬರತಕ್ಕಂಥ ಚುನಾವಣೆಯಲ್ಲಿ ಭಾನುಪ್ರಕಾಶ್ ಶರ್ಮಾ ಅಧ್ಯಕ್ಷ ಅಭ್ಯರ್ಥಿಯಾಗಿ 1 ನಂಬರ್ ನನ್ನದು. ತಾವುಗಳೆಲ್ಲ ನನಗೋಸ್ಕರ ಮತದಾನವನ್ನು ತಾವುಗಳೆಲ್ಲ ಕೊಡಬೇಕು ಅಂತ ತಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ಹಾಗೂ ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ 31 ಜಿಲ್ಲೆಗಳೆಲ್ಲ ಪ್ರತಿನಿಧಿಗಳು ಅವರೆಲ್ಲರೂ ಸಹಿತ ಮತದಾನವನ್ನು ಅವರ ಜಿಲ್ಲಾ ಪ್ರತಿನಿಧಿಗಳಿಗೆ ಕೊಟ್ಟು ಈ ಒಂದು ನಮ್ಮ ಬ್ರಾಹ್ಮಣ ಮಹಾಸಭೆಗೆ ನಾವು ಒಂದು ಸೇವೆಯನ್ನು ಮಾಡಲು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ.